ನೀವು ಈ ಸಾಹಿತ್ಯದ ಬಗ್ಗೆ ಹೇಳ್ತಾನೆ ಇದೆಲ್ಲ ನಿಮಗೆ ಸಂಸ್ಕೃತವನ್ನು ಕಲಿತು ಇದು ಮಾಡೋದ್ರಿಂದ ನಿಮಗೆ ಬಂದ ಪ್ರೀತಿಯೋ ಸಾಹಿತ್ಯದ ಮೇಲೆ ಅಂತ ಕಾಣುತ್ತೆ. ಸಂಸ್ಕೃತ ಅದು ಎಲ್ಲ ತಾಯಿ ಭಾಷೆ, ಅದು ಮಾತೃಭಾಷೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ನಮ್ಮ ಭಾರತೀಯ ಭಾಷೆಗಳಿಗೆಲ್ಲ ಬೇರು ಅದು. ಹಾಗಾಗಿ ನನಗೆ ಕನ್ನಡ ಪ್ರೀತಿ ತುಂಬ ಇದೆ. ನಾನು ನನ್ನನ್ನು ಕನ್ನಡಿತಿ ಅಂತಲೇ ಕರ್ಕೊಳ್ತೀನಿ. ಆದರೆ ನನ್ನ ಕನ್ನಡ ಏನಾದರೂ ಸ್ವಲ್ಪವಾದರೂ ಚೆನ್ನಾಗಿದೆ ಇವತ್ತು ಅಂದರೆ ಅದಕ್ಕೆ ಕಾರಣ ಸಂಸ್ಕೃತವೇ, ಅದರಲ್ಲಿ ಸಂದೇಹವೇ ಇಲ್ಲ. ಮತ್ತು ಇವತ್ತು ತ್ಯಾಗರಾಜರು ತೆಲುಗುನಲ್ಲಿ ರಚನೆ ಮಾಡ್ತಾರೆ, ಅಲ್ಲಿ ಸಂಸ್ಕೃತ ಎಷ್ಟಿದೆ. ಬಾಲೆ ಬಾಲೆಂದು ಭೂಷಿಣಿ ನೋಡಿ, ಒಂದು ಕಡೇನಲ್ಲಿ ಒಂದು ಸಂಸ್ಕೃತಕ್ಕೆ ಜಾರ್ಕೋತಾರೆ. ಈಶ ಪಾಹಿಮಾಂ ಪ್ರಾರಂಭದಿಂದ ಕೊನೆ ತನಕ ಸಂಸ್ಕೃತದಲ್ಲಿ ಇರ್ತಾರೆ, ಒಂಚೂರು ತೆಲುಗುಗೆ ಜಾರ್ಕೋತಾರೆ. ಸಂಸ್ಕೃತ ತೆಲುಗು, ಸಂಸ್ಕೃತ ತಮಿಳು, ಸಂಸ್ಕೃತ ಕನ್ನಡ, ಸಂಸ್ಕೃತ ಮಲಯಾಳ, ಸಂಸ್ಕೃತ ಹಿಂದಿ, ಸಂಸ್ಕೃತ ವ್ರಜಭಾಷೆ, ಸಂಸ್ಕೃತ ಬೆಂಗಾಲಿ, ಗುಜರಾತಿ, ಎಲ್ಲಿಲ್ಲ ಸಂಸ್ಕೃತ. ಅದು ಇದ್ದೂ ಇಲ್ಲದಂತೆ ಇರುವುದಕ್ಕೆ ಅದಕ್ಕಾಗತ್ತೆ. ಆ ಭಾಷೆಗೆ ಮಾತ್ರ ಹಾಗಾಗಿ ತನ್ನದೆಲ್ಲ ಸರ್ವಸ್ವವನ್ನು ದೇಶ ಭಾಷೆಗಳಿಗೆ ಕೊಟ್ಟು ತೃಪ್ತಿಯಿಂದ ನೋಡುವಂತಹ ಒಂದು ಮಾತೃ ಸ್ವರೂಪ ಅದು. ಹಾಗಾಗಿ ನಿಜವಾಗಿಯೂ ಸಾಹಿತ್ಯ ಪ್ರೀತಿ ನಂಗೆ ಬಂದಿರೋದು ಸಂಸ್ಕೃತದಿಂದಲೇ. ನಾನು ಕೇಳ್ಪಟ್ಟಿದ್ದೆ, ನೀವು ಅಂದರೆ ನಿಮ್ಮ ಕಾಲೇಜ್ ಓದೋ ಸಮಯದಲ್ಲಿ, ಪಾಠ ಮಾಡೋ ಸಮಯದಲ್ಲಿ ಅವರು ಸಂಸ್ಕೃತ ಉಪನ್ಯಾಸಕರಾಗಿ ನಿವೃತ್ತಿ ಹೊಂದಿರುವವರು. ನೀವು ಕಾಳಿದಾಸನಿಂದ, ಶಕುಂತಲೆಯಿಂದ ಎಷ್ಟು ಪ್ರೇರಿತರಾಗಿದ್ರಿ ಅಂದರೆ ನಿಮ್ಮ ಉಡುಗೆ ತೊಡುಗೆಯೂ ಅದಕ್ಕೆ ಸರಿಯಾಗಿ ಇದು ಮಾಡ್ಕೋತಾ ಇದ್ರಿ. ಶಾಕುಂತಲ ಪಾಠ ಮಾಡೋಕೆ ತುಂಬ ಇವತ್ತು ನೆನೆಸ್ಕೊಂಡ್ರೆ ಅದು ಅಂದರೆ ಬಾಲಿಶ ಅನಿಸುತ್ತೋ ಏನೋ, ಆದರೆ ನಿಜ ಅದು ಪ್ರಭಾವ ಯಾವ ರೀತಿಯಲ್ಲಿ ಬೇಕಾದರೂ ಆಗ್ಬೋದು. ವಯಸ್ಸು ಆಗಿತ್ತು, 24ರ ವಯಸ್ಸು. ಹಾಗಾಗಿ ಶಾಕುಂತಲ ಪಾಠ ಮಾಡ್ತಾ ಇದ್ದಾಗ ಕಿವಿಗೆ ನಾನು ನಿಜವಾದ ಹೂಗಳನ್ನೇ ಇಟ್ಕೊಳ್ತಾ ಇದ್ದೆ, ಆಭರಣ ಇಟ್ಕೊಳ್ದೇನೆ. ಪುಷ್ಪವನ್ನೇ ಹುಡುಕ್ತಿದ್ರ? ಅಂದರೆ ಆವತ್ತಿಗೆ ಅದು ಶಿರೀಷ ಪುಷ್ಪ ಎಲ್ಲಿ ಸಿಗುತ್ತೆ ಇಲ್ಲಿ. ನಮ್ಮ ಮನೆಯಲ್ಲಿ ಬಿಡ್ತಾ ಇದ್ದ ಮಲ್ಲಿಗೆ, ಕಾಕಡ, ಕೆಲವು ಸಲ ನನಗೆ ಒಂದು ಮ್ಯಾಚಿಂಗ್ ಹುಚ್ಚು ಕೂಡ ಇತ್ತು. ಹಾಗಾದರೆ ಗೊಬ್ಬಳದ ಜಾಜಿ ಹೂವಿರುತ್ತಲ್ಲ, ಈ ಸ್ಯಾಫ್ರನ್ ಕಲರ್ದು, ಅದನ್ನು ದಾರ ಕಟ್ಟಿಬಿಟ್ಟು ಕಿವಿಗೆ ಇಟ್ಕೊಳ್ತಾ ಇದ್ದಿದ್ದುಂಟು, ಮುಡ್ಕೊಳ್ತಾ ಇದ್ದಿದ್ದುಂಟು. ಹೀಗೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಹೇಳಿದ್ನಲ್ಲ, ನಾವು ಓದುವ, ನಾವು ವಿಚಾರ ಮಾಡುವ, ನಾವು ಹಾಡುವ, ಆಡುವ ಎಲ್ಲ ವಿಷಯಗಳು ಕೂಡ ನಮ್ಮೊಳಗೆ ಏನನ್ನು ನಾವು ತಗೊಂಡಿದ್ದೇವೆ ಈಗಾಗಲೇ ಅದರ ಫಲಿತಾಂಶ ರೂಪವಾಗಿಯೇ ಬರುತ್ತೆ. ನಮ್ಮ ಎಲ್ಲ ಆಟಪಾಠಗಳು ಕೂಡ ಹಾಗೆ ಆಗುತ್ತೆ. ಆದ್ದರಿಂದ ಆ ಕಾಲಕ್ಕೆ ತುಂಬಾ ಪ್ರಭಾವಿತಳಾಗಿದ್ದೆ ಕಾಳಿದಾಸನಿಂದ. ಕಾಳಿದಾಸ, ಬಾಣ, ಭಾಸ, ಭವಭೂತಿ, ಭಾರವಿ, ಅಶ್ವಘೋಷ, ನಂತರದ ಎಲ್ಲ ನನ್ನ ಕಾವ್ಯಾಧ್ಯಯನದಲ್ಲಿ ಆ ಎಲ್ಲ ಕವಿಗಳ ಎಂತಹ ಸಂಸ್ಕೃತಿಯ ಪ್ರಸರಣವನ್ನು ಮಾಡಿದಾರವರು. ಭಾರತೀಯ ಸಂಸ್ಕೃತಿ ಮಡುಗಟ್ಟಿ ಅಲ್ಲಿ ನಿಂತಿದೆ. ಅದು ಒಂದು ಭಂಡಾರ, ಅದು ಒಂದು ಕೋಶ, ವಿಶ್ವಕೋಶವೇ ಇದೆ ಅಲ್ಲಿ. ಮತ್ತು ಏನೆಲ್ಲ ನಿಮಗೆ ಬೇಕು ಅದಷ್ಟನ್ನು ಅವರು ಅಷ್ಟು ರಸಮಯವಾಗಿ ಕೊಡ್ತಾರಲ್ಲ. ಒಣ ಶಾಸ್ತ್ರವಲ್ಲ ಅದು, ಕಾವ್ಯದ ಭಾಷೆ. ಕಾಂತಾ ಸಂಹಿತತೆಯ ಉಪದೇಶ ಮಾಡೋದು ಉಪದೇಶವೇ, ಆದರೆ ಕಾಂತಾ ಸಂಹಿತ, ಪತ್ನಿ ತನ್ನ ಪತಿಯಿಂದ ತನಗೆ ಬೇಕಾದ ಕೆಲಸವನ್ನು ಅವನಿಗೆ ಅರಿವಿಲ್ಲದಂತೆ ಮಾಡಿಸ್ಕೋತಾಳಲ್ಲ, ಆ ಕ್ರಮದಲ್ಲಿ ನಮಗೆ ಹೇಳೋವಂಥದ್ದು ಇದೆಯಲ್ಲ, ಯಾರಿಗೆ ಇಷ್ಟ ಆಗೋದಿಲ್ಲ. ಕಸ್ಯ ಹೀನ ಸ್ವದೇತ ಮನಸೇ ಮಾಧ್ವೀಕ ಮೃದ್ವೀಕಯೋಹೋ ಅಂತ ಚಂಪು ಹಾಗೆ ಹೇಳ್ತಾರಲ್ಲ, ಹಾಗೆ ದ್ರಾಕ್ಷೆ, ಜೇನು, ರಸಾಯನ, ಪಂಚಾಮೃತ. ಹಾಗಾಗಿ ಅದೆಲ್ಲವೂ ಕೂಡ ನನ್ನ ಒಂದು ವಿಚಾರ, ಚಿಂತನೆ ಮತ್ತು ನನ್ನ ಸಂಗೀತದ ಪಯಣದಲ್ಲಿನ ಒಂದು ಕ್ರಮ ಎಲ್ಲವನ್ನ ಶಿಸ್ತುಗೊಳಿಸೋದಕ್ಕೆ ಕಾರಣವಾಗಿದೆ ಸಂಸ್ಕೃತ ಅಧ್ಯಯನ, ಸಂದೇಹವೇ ಇಲ್ಲ. ಕಾಳಿದಾಸನನ್ನ ಕವಿಕುಲ ಗುರು ಅಂತ ಹೇಳ್ತಾರೆ. ಹೇಗೆ ನಿಮಗೆ ಕಾಳಿದಾಸ ಅಂದ ತಕ್ಷಣ ಏನೋ ಒಂದು ಮೂರ್ತಿ ನಿಮ್ಮ ಮುಂದೆ ಬರುತ್ತಾ, ಅಥವಾ ಏನೋ ಒಂದು ಅವರ ಬಗ್ಗೆ ತಕ್ಷಣ ನಿಮ್ಮ ಕಾಳಿದಾಸ ಅಂತ? ನನಗಿನ್ನೇನಿಲ್ಲ, ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿ ಕಾಣಿಸ್ತಾನವನು. ಅದಕ್ಕೊಂದು ಏನಾದ್ರು ರೂಪ ಕೊಡೋಕ್ಕಾಗತ್ತೆ ಅಂದರೆ ಕೊಡ್ಬೋದು. ಭಾರತೀಯ ಸಂಸ್ಕೃತಿಗೆ ಏನಾದರೂ ಒಂದು ರೂಪ ಇದೆಯಾ, ಅದು ಕಾಳಿದಾಸ ಆಗ್ಬಿಡ್ತಾನೆ. ಅವನನ್ನು ವಿಶ್ವಕವಿ ಅನ್ಬೇಕು, ರಾಷ್ಟ್ರಕವಿ ಅದೆಲ್ಲ ಏನೂ ಸಾಲದು. ಕವಿಕುಲ ಗುರು ಅದು ವಿಶ್ವಕವಿ, ಅವನು ವಿಶ್ವಕವಿ ಕುಲಗುರು, ಅದು ಸರಿಯಾಗತ್ತೆ ಅವನಿಗೆ.
ಅಷ್ಟರ ಮಟ್ಟಿಗೆ, ಯಾಕೆಂದರೆ ಆ ಆ ವಿಚಾರದ ಔನ್ನತ್ಯ ಒಂದು, ಆದರೆ ಆ ಅಭಿವ್ಯಕ್ತಿ ಸ್ವಾರಸ್ಯ ಇದೆಯಲ್ಲ, ಅದು ಎಲ್ಲರಿಗೆ ಮುಟ್ಟುವಂತೆ ಹೃದಯಾಹ್ಲಾದಕರವಾಗಿ ಹಾ ಮತ್ತೆ ಎಲ್ಲರಿಗೂ ಸಿಗುವ ರೀತಿಯಲ್ಲಿ ಹಾ ಅದನ್ನ ಕೊಡುವುದಿದೆಯಲ್ಲ, ಅದು ಎಲ್ಲರಿಗೂ ಆಗಲ್ವಲ್ಲ. ಅದು ಅವನಿಗೆ ಸಿದ್ಧಿಸಿದೆ. ಅವನು ರಸಕವಿ. ಹಾ ಯಾಕೆಂದ್ರೆ ಅವನು ನಡೆದ ಜಾಡು ವಾಲ್ಮೀಕಿಗಳದ್ದು. ಹಾ ಹಾ ವಾಲ್ಮೀಕಿಗಳ ಕಿಸೆಯಲ್ಲಿ ಕೈ ಹಾಕಿದವ್ರಿಗೆ ಯಾರಿಗೂ ಬಡತನ ಬರಲ್ಲ. ಹಾಗಾಗಿ ಅವರದನ್ನ ತೆಗೆದು ತಾನು ತನ್ನದು ಮಾಡ್ಕೊಂಡಿದ್ದಾನಲ್ಲ. ಹೌದು. ಹಾಗಾಗಿ ಆ ವಾಲ್ಮೀಕಿ ಋಷಿಯ ಆಶೀರ್ವಾದ ಅವನಿಗೆ ಪೂರ್ಣ ಪ್ರಮಾಣದಲ್ಲಿದೆ. ಹೇಗೆ ಇವತ್ತು ರಾಮಾಯಣ ಎಷ್ಟು ನಮಗೆ ಆಪ್ಯಾಯಮಾನವೋ, ನಂತರದ ಕಾಲದಲ್ಲಿ ಬರುವ ಕಾಳಿದಾಸ ಅಷ್ಟೇ ಪ್ರಿಯನಾಗ್ತಾನೆ. ಹಾ ಅವನು ಶೃಂಗಾರ ಕವಿ ಆಗ್ಬೋದು, ಆದರೆ ಶೃಂಗಾರದ ಪರಮೋಚ್ಚ ಸ್ತರವನ್ನು ಕಂಡವನು, ಕಂಡರಿಸಿದವನು, ಕಂಡು ನಮಗೆ ಉಳಿಸಿದವನು ಅವನೊಬ್ಬನೇ. ಹ್ಮ್ 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 ಶೃಂಗಾರ ಅಂದ ತಕ್ಷಣ ಅದು ಎಲ್ಲೋ ಯಾವುದೋ ಕೆಳಗೆ ನಿಂತ್ಕೊಂಡ್ಬಿಡುತ್ತಲ್ಲ, ಅದಲ್ಲ. ಕಾಳಿದಾಸನ ಶೃಂಗಾರಕ್ಕೆ ಯಾವ ಒಂದು ಅದ್ವೈತ ಸಿದ್ಧಿ ಆಗಿದೆ, ಹಾ ಅದನ್ನು ನಾವು ಕಂಡುಕೊಂಡಾಗ ನಮಗೆ ಕಾಳಿದಾಸನ ಸ್ವರೂಪ ಒಳಗಡೆನೆ ಗೋಚರವಾಗುತ್ತೆ. ಅದು ಹೃದಯ ದೃಗ್ಗೋಚರ. ಅದಕ್ಕೆ ಕಾಳಿದಾಸ ವಿಲಾಸ ಅಂತ. ಕಾಳಿದಾಸೋ ವಿಲಾಸ, ಅದು ಕವಿತಾ ಕಾಮಿನಿಯ ವಿಲಾಸ ಅಂತ. ವಿಲಾಸ ಅಂತ ಹೇಳಿದ ತಕ್ಷಣ ಅದು ಇಡೀ ಶರೀರವನ್ನ, ಆತ್ಮವನ್ನ ಪ್ರತಿನಿಧಿಸುವ ಒಂದು ಪ್ರಕಾಶ ಆಗತ್ತೆ. ಹಾ ಅದು ದೇಹದ ಯಾವುದೋ ಒಂದು ಅಂಗಕ್ಕೆ ಆಭರಣಪ್ರಾಯವಾಗಿ ಉಳಿಯೋಲ್ಲ. ವಿಲಾಸ ಅನ್ನೋದು ಇಡೀ ವ್ಯಕ್ತಿತ್ವವನ್ನು ಆವರಿಸಿಕೊಂಡು ಬರುವಂತಹ ಪ್ರಭೆ, ಕಾಂತ ಪ್ರಭೆ ಅದು. ಆ ಕವಿತೆಯನ್ನ ಕಾಮಿನಿ ಅಂತ ಭಾವಿಸುವುದಾದರೆ ಆ ಕವಿತಾ ಕಾಮಿನಿಯ ವಿಲಾಸ ಅವನು. ಹಾ ಕವಿಕುಲಗುರು ಕಾಳಿದಾಸೋ ವಿಲಾಸ. ಕಾಳಿದಾಸ ವಿಲಾಸ. ಇನ್ನೆಲ್ಲ ನೋಡಿ, ಬೇರೆ ಕವಿಗಳೆಲ್ಲ ಅವಳ ಯಾವುದೋ ಒಂದು ಅಂಗದ ಒಂದು ಭಾಗವಾಗಿ ಇರ್ತಾರೆ. ಹೃದಯ ವಸತಿ ಪಂಚಬಾಣಸ್ತು ಬಾಣ, ಅವಳೇ ಪ್ರೀತಿಸುವ ಮನ್ಮಥನಾಗಿ ಇರ್ತಾನೆ ಬಾಣ, ಎಲ್ಲವೂ ಆಯಿತು. ಆದರೆ ಅವಳ ವ್ಯಕ್ತಿತ್ವವನ್ನೇ ನಮಗೆ ದೃಗ್ಗೋಚರವಾಗಿ ಮಾಡುವಂಥದ್ದು ಯಾವುದು ಅಂದರೆ ಕಾಳಿದಾಸೋಕ್ತಿ. ಇಲ್ಲಿ ಕೇಳಲೇಬೇಕು ನಾನು, ಕಾಳಿದಾಸನ ಬಗ್ಗೆ, ಸಂಸ್ಕೃತದ ಬಗ್ಗೆ ಮಾತಾಡ್ತಿರುವಾಗ ನಿಮ್ಮದೊಂದು ವಿಶೇಷ ಕಾರ್ಯಕ್ರಮ ಬಂತು. ಅದು ಹೇಗೆ ನಿಮಗೆ ಕಲ್ಪನೆ ಬಂತು? ಸಂಸ್ಕೃತ ಕಾವ್ಯ ಸಾಹಿತ್ಯ ಅಂತ ಮಾಡಿದ್ರಿ, ಇದರ ಕಲ್ಪನೆ? ಅಲ್ಲ, ಅದು ಯಾವುದು ಸಂಸ್ಕೃತ ಸಂಸ್ಕೃತಿ, ಸಂಸ್ಕೃತ ಕಾವ್ಯ ಸಾಹಿತ್ಯ ಅಂತ ಕಾವ್ಯ ಸಂಗೀತ. ಸಂಸ್ಕೃತ ಕಾವ್ಯ ಸಂಗೀತ ರೇಡಿಯೋಗೆ, ಆಕಾಶವಾಣಿಗೆ ಮಾಡಿಕೊಟ್ಟದ್ದು. ಆಕಾಶವಾಣಿಗೆ ಅದು ಹೇಗೆ ಬಂತು ಕಲ್ಪನೆ? ಅಲ್ಲ, ಅದು ಸಂಪತ್ ಕುಮಾರಾಚಾರ್ಯ ಅಂತ ಒಬ್ಬರಿದ್ದಾರೆ, ಮಹನೀಯರು. ಅವ್ರನ್ನು ಕೂಡ ಯಾವತ್ತಿಗೂ ನೆನಪಿಸ್ಕೊಳ್ಬೇಕು. ಸಂಸ್ಕೃತ ಸಾಹಿತ್ಯದಲ್ಲಿ ಅಂತರ್ನಿಹಿತವಾಗಿರುವಂತಹ ನಮ್ಮ ಪ್ರಾಚೀನ ಸಂಸ್ಕೃತಿಯ ಎಲ್ಲ ಹೊಳಹುಗಳನ್ನು ನಾನಾ ಆಯಾಮಗಳಲ್ಲಿ ಜನಗಳಿಗೆ ಇವತ್ತು ಪರಿಚಯ ಮಾಡಿಕೊಡ್ಬೇಕು ಅನ್ನುವ ಪ್ರಯತ್ನದಲ್ಲಿ ಅವರು ಅನೇಕ ಪುಸ್ತಕಗಳನ್ನು ತಂದರು. ದೊಡ್ಡ ದೊಡ್ಡ ಸೈಂಟಿಸ್ಟ್ಸ್ ಕಡೆಯಿಂದ ಬರೆಸಿದಾರೆ ಅವರು ಲೇಖನಗಳನ್ನು. ಮತ್ತು ಅವರೇ ಒಂದು ಸಲ ನನ್ನದು ಕೇವಲ ಸಂಸ್ಕೃತ ಕೃತಿಗಳನ್ನು ಇಟ್ಟುಕೊಂಡಂಥ ಕಚೇರಿಯನ್ನು ಏರ್ಪಡಿಸಿದ್ರು ವರ್ಲ್ಡ್ ಕಲ್ಚರಲ್ಲಿ. ಮತ್ತು ಅವರೇ ಪ್ರಾಯೋಜನೆ ಮಾಡಿ ಆಕಾಶವಾಣಿಯಲ್ಲಿ ಈ ರೀತಿಯಾಗಿ ಸಂಸ್ಕೃತ ಕಾವ್ಯ ಸಂಗೀತ ಸರಣಿ ಬರಬೇಕು ಅಂತ, ಅದು ಅವರ ಅಪೇಕ್ಷೆಯ ಮೇರೆಗೆ ಬಂದದ್ದು. ಅಲ್ಲಿ ಒಂದು 13 ಎಪಿಸೋಡ್ ಮಾಡಬೇಕು ಸರಣಿ ಅಂತ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದು. ಅದು ರಾಮಾಯಣದಿಂದಲೇ ಪ್ರಾರಂಭ ಮಾಡಿದ್ದು. ಹೀಗೆ ಯಾವುದೋ ಒಂದು ಪ್ರೇರಣೆಯಿಂದ ಮತ್ತು ಯಾರಾದರೂ ಒಬ್ಬರು ಇದನ್ನು ನೀನು ಮಾಡಬೇಕು ಅಂದಾಗ ಆರಂಭದಲ್ಲಿ ಇದನ್ನು ನಾನು ಮಾಡಬಲ್ಲೆನೆ ಅಂತ ಅನಿಸ್ತಿರುತ್ತೆ. ಮೊದಲೇ ಹೇಳಿದಾಗೆ ಯಾವುದೋ ಒಂದು ಶಕ್ತಿ ಅದನ್ನು ಮಾಡಿಸುತ್ತೆ. ಹಾಗೆ ಆದದ್ದು ಅದು. ಆ ಸರಣಿಯಲ್ಲಿ 6 ಕಂತುಗಳಲ್ಲಿ ರಾಮಾಯಣದ 6 ಕಾಂಡಗಳು, ಒಂದು ಕಾಂಡ ಒಂದು. ಅನಂತರ 5 ಕಂತುಗಳಲ್ಲಿ ಕಾಳಿದಾಸನ ಕಾವ್ಯಗಳು, ಕಾವ್ಯ ನಾಟಕ ಎಲ್ಲವೂ ಬಂತು. ರಘುವಂಶ, ಕುಮಾರ ಸಂಭವ ತಗೊಂಡೆ ಅಲ್ಲಿ. ಆಮೇಲೆ 3 ನಾಟಕಗಳು, 5 ಅದು ಬಂತು. ಅದಾದ ಮೇಲೆ ಭಾಸನ ಇದು ತಗೊಂಡೆ, ಯಾವುದು ಪ್ರತಿಮಾ ನಾಟಕ. 13ಕ್ಕೆ ನಿಲ್ಲಿಲ್ಲ. 13 ಆಗಲಿಲ್ಲ. ಅಶ್ವಘೋಷ ಒಂದಾಯ್ತು, ಎಲ್ಲಾಯ್ತು ನೋಡಿ. 6 5 1 1 ಆಯ್ತು. ಬಾಣಂದ್ ತಗೊಂಡಿದ್ದೆ, ಅಲ್ಲಿ ನಿಂತೋಯ್ತು. ಬಾಣಂದ್ ಮಾಡಬೇಕಿತ್ತು, 13ನೇದಾಗಿ ಬಾಣಂದ್ ಮಾಡ್ತಾ ಇದ್ದೆ, ಅನ್ಯಾನ್ಯ ಕಾರಣದಿಂದ ಅದು ನಿಂತೋಯ್ತು. 12 ಇದೆ.
ಹಾ ಹಾ ಅದು ಆಗಾಗ ಪ್ರಸಾರ ಮಾಡ್ತಾ ಇರ್ತಾರೆ. ತುಂಬ ಸುಂದರವಾಗಿ ಮೂಡಿ ಬಂದಿರುವಂಥದ್ದು. ರಾಮಾಯಣವೂ ಅಷ್ಟೇ, ಕಾಳಿದಾಸ ಭಾಸನದ ನಾಟಕದ ಒಂದು ಡಯಲಾಗ್ಸ್ ಏನಿದೆ ಅದನ್ನು ಕೂಡ ಸಂಗೀತಕ್ಕೆ ಅಳವಡಿಸಿದೆ. ಓ, ಅಂದರೆ ಎಷ್ಟು ಬೇಕೋ ಅಷ್ಟು ಗದ್ಯ. ಈಗ ನನಗದು ನೆನಪಿನಲ್ಲಿ ಉಳಿದಿಲ್ಲ. ಅಂದ್ರೆ ಅದನ್ನ ನೀವು ಶಿಷ್ಯರನ್ನ ಹೇಗೆ ಇಟ್ಕೊಂಡು ಮೆಟ್ಟನ್ನ, ಇಲ್ಲ ನಮ್ಮ ಇಲ್ಲ ವರ್ಣ ರಾಗವಾಗಿ ಅಲ್ಲ, ರಾಗವಾಗಿ ಅಲ್ಲ, ಒಂದು ಒಂದು ಸ್ವರ, ಒಂದು ವೇದದ ತ್ರಿಸ್ವರ ಕ್ರಮ ಅಂತ ಬೇಕಾದ್ರೆ ಇಟ್ಕೋಬಹುದು. ಆ ರೀತಿಯಾಗಿ ಇದನ್ನ ಸಂವಾದವನ್ನ ನಿರ್ವಾಹ ಮಾಡಿರುವಂಥದ್ದು. ಅದು ಈಗಲೂ ಬರ್ತಾ ಇರುತ್ತೆ, ಪ್ರಸಾರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸಂಸ್ಕೃತ ಕಾವ್ಯ ಸಂಗೀತ ಅದು ಆ ಸರಣಿ. ಸಂಸ್ಕೃತ ಸಂಸ್ಕೃತಿ ಸರಣಿ ಅಂತ ಇಗ್ನೋಗೆ ಮಾಡಿಕೊಟ್ಟಿದ್ದು. ಓಕೆ ಓಕೆ. ಅದು ಕೂಡ ತುಂಬ ಸುಂದರವಾದ್ದು. ಸುಭಾಷಿತಗಳು ಹಾ ಹಾ ಅದನ್ನ ತಗೊಂಡು, ಆದರೆ ಅಲ್ಲಿ ಸಂಗೀತ ಅಲ್ಲ, ಓಕೆ. ಅದು ಒಂದು ರೀತಿಯ ತರಗತಿಯ ಹಾಗೆ ಇತ್ತು. ಹ್ಮ್. ಅಂದರೆ ನಮ್ಮ ಸಂಸ್ಕೃತಿ ಸಂಸ್ಕೃತ ಭಾಷೆಯ ಸಾಹಿತ್ಯದ ಮೂಲಕ ಹೇಗೆ ಪ್ರಕಟಗೊಂಡಿದೆ ಅನ್ನೋದನ್ನ ಎಲ್ಲರಿಗೆ ತಿಳಿಸ್ಕೊಡುವಂಥ ಸರಣಿ ಅದು. ಓಕೆ ಓಕೆ. ಅದೊಂದಾಯಿತು. ಹಾಗೆಯೇ ಆಶು ಕವಿತ್ವ ಅಂತೀವಿ, ಹಾಗೆಯೇ ನಿಮ್ಮದು ಆಶು ವಾಗ್ಮಿತ್ವ. ಒಮ್ಮೆ ವಾಗ್ಮಿತೆ ಮ್ಯೂಸಿಕ್ ಅಕಾಡೆಮಿಯಲ್ಲಿ ನಿಮಗೆ ಆಶು ವಾಗ್ಮಿತ್ವದ ಒಂದು ಸಂದರ್ಭವೂ ಬಂದಿತ್ತು ಅಂತ ಕೇಳಿದ್ದೀನಿ. ಅದು 1985. ನಾನಲ್ಲಿ ಸುಮ್ಮನೆ ಸಂಗೀತ ಕೇಳೋಕ್ಕೆ ಅಂತ ಡಿಸೆಂಬರ್ ಸೀಸನ್ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಹೋಗಿದ್ದೆ. TN ಕೃಷ್ಣನ್ ಅವ್ರದ್ದು ಪ್ರಾತ್ಯಕ್ಷಿಕೆ ಆಗಿತ್ತು. 12 ಗಂಟೆವರೆಗೆ ಇರುತ್ತೆ ಅದು. 3 ಇರ್ತಾ ಇತ್ತಾಗ, 8ರಿಂದ 9, 9ರಿಂದ 10, 10ರಿಂದ ಅಲ್ಲ 9ರಿಂದ 12ರವರೆಗೆ ಇರೋದು. ಆ ಕಾರ್ಯಕ್ರಮ ಮುಗಿಸ್ಬಿಟ್ಟು ಇನ್ನೇನು ಹೊರಡಬೇಕು ಅಂದಾಗ ಅಲ್ಲೆಲ್ಲೋ ವೇದಿಕೆ ಮೇಲೆ ಗಲಗಲ ಗಲಗಲ ಅಂತ ಶಬ್ದ, ಗಲಾಟೆ ಎಲ್ಲ ಆಗ್ತಾ ಇತ್ತು. ನಾನು ನನ್ನ ಪಾಡಿಗೆ ಯಾರದೋ ಜೊತೆಯಲ್ಲಿ ಮಾತನಾಡ್ತಾ ಇದ್ದೆ. ನಮ್ಮ ತಾಯಿನೂ ಇದ್ದರು ಅಲ್ಲೇನೆ. TS ಪಾರ್ಥಸಾರಥಿಯವರು ವೇದಿಕೆ ಮೇಲಿದ್ದರು. ಅವರು ದೊಡ್ಡ ವಿದ್ವಾಂಸರು. ಅವರೇ ಆಗ ಅಕಾಡೆಮಿಯ ಕಾರ್ಯದರ್ಶಿಗಳಾಗಿದ್ದರು. ಅವರು ಸತ್ಯವತಿ ಕಮ್ ಹಿಯರ್ ಅಂತ ಕರೆದ್ರು. ಏನು ಅಂತ ಗೊತ್ತಿಲ್ಲ ನನಗೆ. ವೇದಿಕೆ ಹತ್ರ ಹೋಗಿ ನಿಂತ್ಕೊಂಡ್ರೆ, ವಿಲ್ ಯು ಬಿ ಏಬಲ್ ಟು ಡೂ ದ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಟುಮಾರೋ, ದ ಲಾಸ್ಟ್ ಸೆಷನ್ 11 to 12 ಅಂದರು. ವಾಟ್ ಡೆಮಾನ್ಸ್ಟ್ರೇಷನ್ ಅಂತ ಇದ್ದೀನಿ, ನನಗೇನು ತಲೆಯಲ್ಲೇ ಹೊಳಿತಾ ಇಲ್ಲ. ಏನಂದರೆ ಕಾರಣ ಆಮೇಲೆ ಗೊತ್ತಾಗಿದ್ದು, ಮಾರನೇ ದಿವಸ ಆ ಹೊತ್ತಿಗೆ ಬಂದು ಮಾಡಿಕೊಡ್ಬೇಕಾದಂಥವ್ರು ಆಂಧ್ರದಿಂದ ಬರಬೇಕಾದ ವಿದ್ವಾಂಸರು ಬರೋಕ್ಕಾಗಲ್ಲ ಅಂತಾಗಿತ್ತು. ಅದರ ಬದಲಿಗೆ ಒಂದು ವ್ಯವಸ್ಥೆ ಆಗಬೇಕು. ಯಾರು ಮಾಡಬೇಕು ಅದನ್ನು? ಆಂಧ್ರದ ಪ್ರತಿನಿಧಿಗಳು ಬಂದು ನಮ್ಮವರೇ ಮಾಡಬೇಕು ಅಂತ ಹಿಡ್ಕೊಳ್ತಾ ಇದ್ರು. ಇನ್ನು ಯಾರ್ಯಾರೋ ಇವ್ರು ನೋಡಿ, ಇವ್ರಿಗೆ ಅವಕಾಶವೇ ಆಗಿಲ್ಲ, ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಇವರು ಹೀಗೆ 4 ರಾಜ್ಯಗಳವರು ಹೋರಾಡ್ತಾ ಇದ್ರು. ಅದು ಒಂದು ನಿಜ ವಾಗ್ಯುದ್ಧ. ಅವರ ತೋಳನ್ನು ಹಿಡಿದು ಆ ಕಡೆಯಿಂದ ಈ ಕಡೆಯಿಂದ ಎಳಿತಿದ್ದ ದೃಶ್ಯ ನನ್ನ ಕಣ್ಣಲ್ಲೇ ಇದೆ. ಆಗ ಯಾರೋ ನಮ್ಮ ಕಡೆಯಿಂದ ಯಾರೋ ಅವ್ರು ರಾಮನ್ ಅಂತಿದ್ರು, ಅವರು ತುಂಬ ಚೆನ್ನಾಗಿ ರಿವ್ಯೂ ಬರೆಯೋರು. ಅವರು ಹೋಗ್ಬಿಟ್ಟು ಸತ್ಯವತಿ ವಿಲ್ ಡೂ, ಯು ಹ್ಯಾವ್ ಟು ಆಸ್ಕರ್. ಓ ಇಶಿ ಹಿಯರ್ ಅಂದ್ರಂತೆ. ಆಮೇಲೆ ಶಿ ಈಸ್ ದೇರ್ ಅಂತ ಕರೆದ್ರು ನನ್ನ. ಯಾ, ಐ ಹ್ಯಾವ್ ಲಿಸನ್ ಟು ಹರ್ ಇಟ್ ವಿವೇಕ ಕಲ್ಚರಲ್ ಸೆಂಟರ್, ಶಿ ಸಿಂಗ್ಸ್ ಫ್ಯಾಬ್ಯುಲಸ್ಲಿ, ಎಸ್ ಕಮ್ ಹಿಯರ್, ವಿಲ್ ಯು ಡೂ ಅಂತ ಕೇಳಿದ್ರು. ನನಗೆ ಏನು ತಲೆ ಬುಡ ಗೊತ್ತಿಲ್ಲ. ಆವಾಗ ಟಾಪಿಕ್ ಏನು ಕೊಟ್ಟರು? ಅವ್ರು ಕೊಡಲ್ಲ. ಅವ್ರು ಹೇಳಿದ್ರು, ಯು ಹ್ಯಾವ್ ಟು ಗಿವ್ ಮಿ ದ ಟಾಪಿಕ್ ಬಿಫೋರ್ 4 o'clock ಟುಡೇ, ಬಿಕಾಸ್ ಐ ಹ್ಯಾವ್ ಟು ಡಿಸ್ಪ್ಲೇ ಇಟ್ ಆನ್ ದ ಬೋರ್ಡ್, ನೋಟಿಸ್ ಬೋರ್ಡ್. It has to be in English and it should be interspersed with music, not just lecture. And there will be a question and answer session at the end of your performance program, rather. For 15 minutes you should answer the questions. ನನಗೆ ಗಡ 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 ಗಡ. ಆದರೆ ನನ್ನ ಸಹಾಯಕ್ಕೆ ಬಂದವರು ಸಾರಗ್ರಾಹಿ TB ನರಸಿಂಹಾಚಾರ್. ಸಾರಗ್ರಾಹಿ ಅನ್ನೋ ಹೆಸರಿನಲ್ಲೇ ಅವರು ಇದನ್ನು ಬರಿತಾ ಇದ್ರು, ವಿಮರ್ಶೆ ಬರೆಯೋರು. ಅವರು ಬಂದು ಸತ್ಯವತಿ ಶಿ ವಿಲ್ ಡೂ ಇಟ್ ಅಂದರು. ನನಗೆ ಅವ್ರ ಮೇಲೆ ಸಿಟ್ಟು, ಒಂಥರ ಏನಿದು ಅಂತ. ಆಮೇಲೆ ಓಕೆ ಅಂದ್ಬಿಟ್ರು ಅವರು. ನೀವು ಬಂದು ಸರ್ ಎಲ್ಲಿ ಮಾಡಿ, ನೀನು ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾ ದಾರಿಯಲ್ಲಿ ಹೇಳ್ಕೊಂಡು ಬಂದರು. ಇಲ್ಲಿ ನೀನು ಇನ್ನೇನು ದೀಕ್ಷಿತರು ಶ್ಯಾಮಶಾಸ್ತ್ರಿಗಳು ಅಂತ ಮಾತಾಡಬೇಡ, ನಾನೇ ಕೊಡ್ತೀನಿ ಟಾಪಿಕ್ ನಿನಗೆ. ಸಮ್ ರಿಫ್ಲೆಕ್ಷನ್ಸ್ ಆನ್ ದ ಕಾಂಪೋಸಿಷನ್ಸ್ ಆಫ್ ಹರಿದಾಸಸ್ ವಿತ್ ಪರ್ಟಿಕ್ಯುಲರ್ ರೆಫರೆನ್ಸ್ ಟು ಪುರಂದರದಾಸ ಅಂದರು. ಪುಸ್ತಕ ಇಲ್ಲ, ಏನೂ ಇಲ್ಲ ಸಿದ್ಧತೆಗೆ. ಉಳಿದಿರೋದು 24 ಗಂಟೆನೂ ಇಲ್ಲ. ಆಯಿತು ಅಂದೆ. ಅವರು ಒಂದಷ್ಟು ಹಾಗೆ ಹೇಳ್ತಾ ದಾರಿಯಲ್ಲಿ ಹೋಗಿದ್ದು ತಲೆ ಒಳಗೆ ಬಂತು ವಿಚಾರಗಳು. ನನ್ನದೇ ಆದಂಥ ಒಂದು ಮಂಥನದಲ್ಲಿ ಅದನ್ನು ಕೂತು ಸಿದ್ಧಪಡಿಸ್ದೆ. ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಬಿಟ್ಟು ಊಟ ತಿಂಡಿಗೆ ಮಾತ್ರ ಈಚೆಗೆ ಬರೋದು. ಆಮೇಲೆ ಮಾರನೇ ದಿವಸ ಏನು ಇವಾಗಿನ ಹಾಗೆ ಚಿಕ್ಕ ಹಾಲ್ನಲ್ಲ, ದೊಡ್ಡ ಹಾಲ್ನಲ್ಲೇ
ಎಳ್ಳು ಹಾಕಿದ್ರೆ ಸಿಡಿಯೋಕ್ಕೆ ಜಾಗ ಇಲ್ಲ. ಆ ಥರ ಜನ ಒಂದು ಅಕಾಡೆಮಿಕ್ ಸೆಷನ್ಗೆ ಸೇರ್ತಾರೆ ಅನ್ನೋದೇ ಒಂದು ಕಲ್ಪನೆ. ರಾಜನಾರಾಯಣ್ ಅಂತ ವಿದ್ವಾಂಸರಿದ್ದರು, ದೊಡ್ಡ ದೊಡ್ಡ ವಿದ್ವಾಂಸರು. ನಮ್ಮ ಕರ್ನಾಟಕದಿಂದನೇ ಒಂದು 40-50 ಜನ ಇದ್ದರು, ಓ ದೊಡ್ಡ ವಿದ್ವಾಂಸರೆಲ್ಲರೂ ಇದ್ದರು. ಆಮೇಲೆ ಹೇಗೆ ಪ್ರಾರಂಭ ಮಾಡಿದೆ ಅಷ್ಟೇ, ಐ ಆಫರ್ ಮೈ ಹಂಬಲ್ ಅಬಿಸಾನ್ಸ್ ಎಟ್ ದ ಲೋಟಸ್ ಫೀಟ್ ಆಫ್ ದಿಸ್ ಅಗಸ್ಟ್ ಗ್ಯಾದರಿಂಗ್ ಅಂತ ಶುರು ಮಾಡಿದ್ದೀನಿ ನೋಡಿ. ಅದು ಮಾತ್ರ ಜ್ಞಾಪಕ ಇದೆ ಇವತ್ತಿಗೂ. ಮುಂದಕ್ಕೆ ಏನಾಯಿತು ಅದು ಆ ದೇವಿ ನಡೆಸಿದ್ಲು. ಅದು ಹೇಗಾಯಿತು ಅಂದರೆ, ಬಾಲಕೃಷ್ಣ ಶಾಸ್ತ್ರಿಗಳು ಬಂದು ಕಡೆಯಲ್ಲಿ ಒಂದು 5 ನಿಮಿಷ ಮಾತಾಡಿದ್ರು. ಅವಳು ಸತ್ಯವತಿ ಅಲ್ಲ, ಅವಳು ಸರಸ್ವತಿ. ಅದು ತುಂಬ ಸಂಕೋಚದಿಂದ ವಿನಯದಿಂದ ಆ ಮಾತನ್ನು ಅವರದ್ದು ಅಂತ ಹೇಳ್ತಾ ಇದ್ದೀನಿ. ಅದನ್ನು ನಾನು ನಂಬಿಕೊಂಡೆ ಅಂತ ದಯವಿಟ್ಟು ಯಾರೂ ಭಾವಿಸಬಾರ್ದು, ಇವತ್ತಿಗೂ ಇಲ್ಲ. ಅದು ಆ ಮಹಾನುಭಾವರು. ಅದು ನೀವು ಹೇಳಿದ್ರೆ, ನೀವು ಚಿಕ್ಕವರಾದರೂ ಒಂದು ಮಾತು ಅದನ್ನು ಹೇಳಿದ್ರೆ ನಿಮ್ಮದೇನೋ ಒಂದು ಅತಿಶಯೋಕ್ತಿ ಅಂತ ಅಂದ್ಕೊಂಡು ಬಿಡಬಹುದು. ಅವ್ರದ್ದು ಆಶೀರ್ವಾದ ಆದರೂ ಕೂಡ ತುಂಬ ದೊಡ್ಡ ಮಾತದು. ಹಾಗಂದ್ರು ಅತ್ಯಂತ ಕಡಿಮೆಯ ಸಮಯದಲ್ಲಿ ಅಂಥ ಅಭೂತಪೂರ್ವವಾದ ಯಶಸ್ಸನ್ನು ಪಡೆದ ಒಂದು ಕಾರ್ಯಕ್ರಮವಾಗಿ ಇದು ನನ್ನ ಮನಸ್ಸಿನಲ್ಲಿ ಇವತ್ತಿಗೂ ಅಚ್ಚಳಿಯದೇ ಇದೆ. ಕಾರಣ ಅಂದರೆ ನಮ್ಮ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಆ ಸಲ ಸಂಗೀತ ಕಲಾನಿಧಿ ಆಗ್ತಾ ಇದ್ರು. ಹಾಗಾಗಿ ಕರ್ನಾಟಕದ ಅನೇಕ ವಿದ್ವಾಂಸರಲ್ಲಿ ಅದು ಇದ್ದದ್ದು ಕೂಡ. ನಾನು ಮಾಡ್ತೇನೆ ಅಂತ ಯಾರಿಗೂ ಗೊತ್ತೂ ಇರಲಿಲ್ಲ, ಏನು ನನಗೆ ಗೊತ್ತಿರಲಿಲ್ಲ. ನಾನು ಆ ಕಾರಣಕ್ಕಾಗಿಯೇ ಹೋದವಳು. ಮತ್ತು ಬಾಲಕೃಷ್ಣ ಶಾಸ್ತ್ರಿಗಳು ಅಂತ ಮಾತಾಡಿದ್ದು ಅದು ಅವಿಸ್ಮರಣೀಯವಾದಂಥದ್ದು ಮತ್ತು ರೋಮಾಂಚಕಾರಿಯಾದಂಥ ಒಂದು ಪ್ರಸಂಗ ಅದು. ಮತ್ತೆ BVK ಶಾಸ್ತ್ರಿ ಅವರು ನಿಮಗೆ ಆಮೇಲೆ ಕರ್ಕೊಂಡು ಅಯ್ಯೋ ಮುದ್ದು ಮಾಡೋದೊಂದು ಬಾಕಿ. ಅವರು ಕರ್ಕೊಂಡು ಹೋಗಿ ವುಡ್ಲ್ಯಾಂಡ್ಸಲ್ಲಿ ಅವರ ಖರ್ಚಿನಲ್ಲಿ ನನಗೂ ನಮ್ಮ ತಾಯಿಯವ್ರಿಗೂ ಎಲ್ಲರಿಗೂ ಊಟ ಹಾಕಿಸಿ ಆನಂದಪಟ್ಟು, ಇವತ್ತು ನಮ್ಮ ರಾಜ್ಯದ ಇದನ್ನು ಎತ್ತಿಬಿಟ್ಟಿದೆಯಾ ನೀನು, ನಮ್ಮ ಧ್ವಜವನ್ನು ಹಾರಿಸ್ಬಿಟ್ಟಿದೆಯಾ ಅಂತೆಲ್ಲ ಹೇಳಿ ಪತ್ರಿಕೆಗಳಲ್ಲೂ ತುಂಬಾ ಒಳ್ಳೆಯ ಪ್ರಶಂಸೆ. ಅಲ್ಲಿಂದ ಮುಂದೆ ಬೇಕಾದಷ್ಟು ಸಲ ಅಕಾಡೆಮಿಲೇ ನಾನು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್ ಕೊಟ್ಟು, ಆ್ಯಂಡ್ ಅದು ಆ ಸಲ ಪ್ರಥಮ ಬಾರಿಗೆ 15 ದಿವಸಗಳ ಪ್ರಾತ್ಯಕ್ಷಿಕೆಯಲ್ಲಿ ಅತ್ಯುತ್ತಮ ಪ್ರಾತ್ಯಕ್ಷಿಕೆ ಅಂತ ಅವಾರ್ಡು, ಫಸ್ಟ್ ಅವಾರ್ಡ್ ಅದು, ಬೆಸ್ಟ್ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಅವಾರ್ಡ್. ವೆರಿ ನೈಸ್, ವೆರಿ ನೈಸ್, ಬ್ಯೂಟಿಫುಲ್. ಹಾಗೆಯೇ ಕಚೇರಿ ಎಂದಾಗ ಕೃತಿಗಳನ್ನು ಹಾಡ್ತೀವಿ, ರಾಗ ಹಾಡ್ತೀವಿ, ನಿರ್ವಲ್ ಹಾಡ್ತೀವಿ, ತಿಲ್ಲಾಣ ಹಾಡ್ತೀವಿ. ಆದರೆ ಕೆಲವು ಸತಿ ಏನೋ ಒಂದು ಹಾಡಿದ್ದು ಇದು ಇನ್ನೊಂದು ಸತಿ ಬರಲ್ಲ ಅಂತ ನಿಲ್ಲುತ್ತೆ. ನಿಮಗೆ ಯಾವ್ದಾರು? ಅಯ್ಯಯ್ಯೋ, ಆ ಥರ ಒಂದು 2-3 ಪ್ರಸಂಗ ಆಗಿದೆ. ಒಂದು ಇಲ್ಲಿ ಆದರ್ಶ ಭವನದಲ್ಲಿ ಹಾಡಿದ ಕೀರವಾಣಿ ತುಂಬ ಚೆನ್ನಾಗಿ ಬಂತು. ಅದು ಹೇಗೆ ಬಂತು ಗೊತ್ತಿಲ್ಲ. ಇನ್ನೊಂದ್ಸಲ ವಾಣಿ ರಾಮೋತ್ಸವದಲ್ಲಿ, ವಾಣಿ ಶಾಲೆಯ ರಾಮೋತ್ಸವದಲ್ಲಿ ಹಾಡಿದ ಭೈರವಿ, ಅದು ಅಷ್ಟೇ ಒಂದು ರೀತಿಯಲ್ಲಿ ಹಿಂದಕ್ಕೂ ಹಾಡಿಲ್ಲ ಆ ಥರ, ಮುಂದಕ್ಕೂ ಹಾಡಿಲ್ಲ ಅನ್ನೋವಂಥದ್ದು. ಅದೆಲ್ಲದಕ್ಕಿಂತ ನನಗೆ ವಿಶೇಷವಾಗಿ ಮನಸ್ಸಿನಲ್ಲಿ ಉಳಿದಿರೋದು ಒಂದು ಮೋಹನ. ಇಲ್ಲಿ ಬ್ರಾಹ್ಮಣ ಸಮಾಜ ಅಂತ ಮಲ್ಲೇಶ್ವರ, ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಒಂದು ಸಂಸ್ಥೆ. ಅದು ದೊಡ್ಡ ಹಾಲ್, ಸಭಾಂಗಣ, ಫಸ್ಟ್ ಫ್ಲೋರಲ್ಲಿ. ಅದು ಅಷ್ಟೇ ಕಿಕ್ಕಿರಿದಿದ್ರು ಜನ. ಕಚೇರಿ ಮಾಡಬೇಕು. ಮೋಹನ ಹಾಡಿದ್ದೀನಿ, ಪೆದ್ದದೇವುಂಡನಿ ನಿನ್ನು ನಮ್ಮಿತೀರ ಅಂತ ಹಾಡಬೇಕು ಕೃತಿ. ಮೋಹನ 20 ನಿಮಿಷ ಆಲಾಪನೆ ಮಾಡಿರ್ಬೋದು, 15-20 ನಿಮಿಷ ಮಾಡಿದ್ದೀನಿ. ಏನು ಲಹರಿಯಲ್ಲಿ ಮಾಡಿ ನಿಲ್ಲಿಸಿದೆ ಅಂತ ಹೇಳಿದ್ರೆ ಐ ವಾಸ್ ಇನ್ ಎ ಟ್ರಾನ್ಸ್. ನಾನು ಯಾವುದೋ ಒಂದು ಸ್ಥಿತಿಗೆ ತಲುಪಿಬಿಟ್ಟಿದ್ದೆ, ಇನ್ನೇನೂ ಉಳಿದಿಲ್ಲ ನನಗೆ ಹಾಡೋಕ್ಕೆ. ಮೋಹನದಲ್ಲಿ ಬೇಕಾದಷ್ಟಿದೆ, ನನಗಿನ್ನು ಮೋಹನ ಆಗಲ್ಲ, ಇಷ್ಟೇ, ಇನ್ನು ನನಗೇನು ಬೇಡ. ಯಾಕೇನಾದರೂ ಹಾಡಬೇಕು, ಇದಾದಮೇಲೆ ಏನಾದರೂ ಹಾಡೋಕ್ಕಿದೆಯಾ, ಈ ಥರದ್ದು ಒಳಗೆ ನಡೀತಾ ಇದೆ. ಒಂಥರ ಸ್ತಬ್ಧ, ನಾನು ನಿಸ್ಪಂದ, ಏನೂ ಹುಟ್ಟಲ್ಲ ಅಂತ. ಅವರು ವೈಲಿನ್, ಅವರು ಬಹುಶಃ ನಂಗೆ ಜ್ಞಾಪಕ ಇರೋ ಹಾಗೆ MS ಗೋವಿಂದ ಸ್ವಾಮೀಜಿ ಅವರು ನುಡಿಸಿದ್ದಾರೆ. TS ಚಂದ್ರಶೇಖರ್ ಮೃದಂಗ, TS ಕೃಷ್ಣಮೂರ್ತಿಯವರು, ವಿದ್ವಾನ್ TS ಕೃಷ್ಣಮೂರ್ತಿಯವರು ಆಡಿಯನ್ಸಲ್ಲಿದ್ದರು. ತುಂಬ ಜನ ಆಡಿಯನ್ಸು. ಕಡೆಗೆ TS ಕೃಷ್ಣಮೂರ್ತಿಯವರು ಬಂದು ಹೇಳಬೇಕಾಯಿತು, ಮೇಡಮ್ ಕೃತಿ ಅಂತ ಎಚ್ಚೆತ್ತು. ಆಗಲೂ ನನಗೆ ಇಷ್ಟ ಇಲ್ಲ, ಹಾಡಬೇಕಿಲ್ಲ. ಆದರೆ ಏನು ಮಾಡಲಿ, ಅದು ಒಂದು ರೀತಿಯ ಅನಿವಾರ್ಯ. ಹಾಡುವುದು ಕರ್ಮ, ನನಗೆ ಅದುವೇ ಅನಿವಾರ್ಯ, ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ನನಗಲ್ಲಿ ಹಾಡಬೇಕಾಯಿತು.
ಹ್ಮ್. ಅಂತ ಹಾಡಿದ್ದು ಆ ಮೋಹನ. ಹಾ. ಆಮೇಲೂ ಮೋಹನ ಹಾಡಿದ್ದೇನೆ, ಇಲ್ಲವೇ ಇಲ್ಲ ಅಂತಲ್ಲ, ಅಪರೂಪವಾಗಾದರೂ ಮೋಹನ ಮುಖ್ಯ ಆ, ಕೃತಿಯಾಗಿ ಹಾಡಿದ್ದೇನೆ ರಾಗವಾಗಿ. ಆ ಮೋಹನ ಇಲ್ಲ ಅಂಥದ್ದು. ಅದು ಹೇಳ್ತಿರ್ತೀನಿ, ಸಮಾಧಿ ಸ್ಥಿತಿ ಅಂತ ಏನಾದರೂ ಒಂದಿದ್ದರೆ, ಜೀವನ್ಮುಕ್ತ ಕ್ಷಣಗಳು ಅಂತ ಏನಾದರೂ ಇದ್ದರೆ ಅದು ಸಂಗೀತದಲ್ಲಿ ಬರುತ್ತೆ. ಅಂಥ ಒಂದು ಸಂದರ್ಭಗಳಲ್ಲಿ, ಕೆಲವೇ ಸಂದರ್ಭಗಳಲ್ಲಿ. ಅದು ಸ್ಥಾಯಿ ಅಲ್ಲ. ನಿನ್ನೆ ಎಲ್ಲೋ ಮಾತಾಡ್ತಾ ಹೇಳ್ತಾ ಇದ್ದೆ, ಅದ್ವೈತದಲ್ಲಿ ನಾವು ಬದುಕೋಕ್ಕಾಗೋಲ್ಲ. ಅದ್ವೈತ ಸ್ಥಿತಿ ಅನ್ನೋದು ಮನಸ್ಥಿತಿ, ಅದು ಕೆಲವು ಕ್ಷಣಗಳಲ್ಲಿ ಇರುತ್ತೆ. ಬದುಕುವುದು ನಾವು ದ್ವೈತದಲ್ಲಿ ಬದುಕಬೇಕು. ಆ ಸಂಗೀತದಿಂದ ಬರುವ ಅದು ವಿಶಿಷ್ಟಾದ್ವೈತ ಸ್ಥಿತಿ ಅದು. ಅದು ಕೆಲವು ಕ್ಷಣಗಳು ಮಾತ್ರ ನಮ್ಮದಾಗತ್ತೆ. ಆ ಕ್ಷಣಗಳನ್ನು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು ನಾವು ಹಾಡುವಾಗ. ಆ ತನ್ಮಯತೆಯಾಗಲಿ, ಆ ರಾಗವನ್ನು ಭಾವಿಸಿಕೊಳ್ಳುವ ರೀತಿಯಾಗಲಿ ಯಾವ ರೀತಿ ಇರಬೇಕು ಅಂದರೆ, ಅದು ನಮ್ಮನ್ನು ಹಾಗೆ ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕು. ಹೆಚ್ಚು ಹೊತ್ತು ಅಲ್ಲಿರೋದಕ್ಕೆ ನಮಗೆ ಆಗಬೇಕು, ಅದೊಂದೇ ಅಪೇಕ್ಷೆ ಅಷ್ಟೇ. ಹಾಂ ಹಾಂ. ಮತ್ತು ನೀವು ಸಂಗೀತವನ್ನು ನಿಮ್ಮ ಮೂಲಕ ಹಲವಾರು ಜನಗೆ ಪಸರಿಸಿದ್ದೀರಾ. ನಿಮ್ಮ ಸುಪುತ್ರರು ಶಾಲೆಯನ್ನು ಸಂಸ್ಥಾಪಿಸಿ ಅದರ ಮೂಲಕ ಸಂಗೀತಕ್ಕೆ ಒಂದು ಹೊಸ ತಿರುವನ್ನೇ ಕೊಟ್ಟು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ನಿಮಗೆ ಅದರ ಬಗ್ಗೆ ಏನಾದ್ರು, ಶಾಲೆಯ ಬಗ್ಗೆ ಹೇಗೆ ಸ್ಥಾಪನೆಗೊಳ್ಳುತ್ತೋ ಅದು? ಹಾಂ, ನನ್ನ ಹಿರಿಯ ಮಗ ಸ್ಕಂದ ಅದರ ರೂವಾರಿ. ಅವನಿಗೆ ಯಾವ ಕಾಲದಿಂದಲೂ ಈ ಸೌಂಡ್ ಎಂಜಿನಿಯರಿಂಗ್ ಅಂತ, ಅಂದರೆ ನಾದವಿದ್ಯೆ, ಅದರ ಬಗೆಗೆ ವಿಶೇಷವಾದ ಒಲವು, ಆಸಕ್ತಿ. ಅವನು ನಾನು ಸೌಂಡ್ ಎಂಜಿನಿಯರ್ ಆಗ್ತೀನಿ ಅಂತಲೇ ಅಂದ್ಕೊಳ್ತಾ ಇದ್ದ. ಹಲವಾರು ಕಾರಣಗಳಿಂದ ಅದನ್ನು ಮಾಡಲಿಲ್ಲ. ಒಂದು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರ್ ಆದ. ಆದರೆ ಆ ಕಂಪ್ಯೂಟರ್ ಸೈನ್ಸಿನ ಜ್ಞಾನವನ್ನು ಕೂಡ ಅವನು ಕಲಿತಾ ಇದ್ದ ಕಾಲಕ್ಕೂ ಕೂಡ ಸಂಗೀತದಲ್ಲಿ ಹೇಗೆ ಅದನ್ನು ಬಳಸ್ಬೋದು, ಅದು ಧ್ವನಿ ಮುದ್ರಿಕೆಯನ್ನು ಮಾಡಬೇಕಾದ್ರೆ ಯಾವ ಪರಿಷ್ಕೃತತೆಯನ್ನು ತರಬಹುದು, ಯಾವುದನ್ನೇ ಒಂದು ಆಡಿಯೋ ವಿಜುವಲ್ ಎರಡನ್ನು ಸೇರಿಸಿದಾಗಲೂ ಕೂಡ ಅದು ಯಾವ ಒಂದು ಅತ್ಯುಚ್ಚ ಕೋಟಿಯದಾಗಬಹುದು, ಅದಕ್ಕೇನು ಮಾಡಬೇಕು ಅನ್ನುವ ಪ್ರಯತ್ನ ಆ ಕಾಲದಿಂದ ಮಾಡ್ತಾ ಇದ್ದ ಅವನು. ಅವನು ಒಂದು ಕಾಲೇಜಿನ ಒಂದು ಕಾಂಪಿಟೇಷನ್ ಸ್ಪರ್ಧೆ ನಡೆಸ್ತಾ ಇದ್ರು ಅವರು. ಅದಕ್ಕೆ ಒಂದು ಟೈಟಲ್ ಸಾಂಗ್ ಅಂತ 4 ನಿಮಿಷದ ಹಾಡದು. ಅದಕ್ಕೆ ಅವನು 60 ಗಂಟೆಗಳಿಗಿಂತ ಹೆಚ್ಚು ಅಂದರೆ ಅದರೊಳಗೆ ತೊಡಗಿ ಅದನ್ನು ಮಾಡ್ದ. ಅದು ಅತ್ಯದ್ಭುತವಾಯ್ತದು, ಆ 4 ನಿಮಿಷದ. ಅಲ್ಲಿಂದ ಅವನಿಗೆ ಸ್ವತಂತ್ರವಾಗಿ ತಾನೇ ಒಂದು ಸ್ಟುಡಿಯೋ ಪ್ರಾರಂಭ ಮಾಡಬೇಕು, ರೆಕಾರ್ಡಿಂಗ್ ಮಾಡಬೇಕು, ಈ ಥರದ್ದೆಲ್ಲ ಪ್ರಾರಂಭ ಆಯಿತು. ಅವನ ಆಸೆ ಇದ್ದದ್ದೇ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಸಂಗೀತ, ನಮ್ಮ ಸಂಗೀತ, ಭಾರತೀಯ ಸಂಗೀತ ಮತ್ತು ಸಂಸ್ಕೃತ ಸಾಹಿತ್ಯ ಅಥವಾ ಸಾಹಿತ್ಯ ಇನ್ ಜನರಲ್, ಅದರ ಮೂಲಕ ಜಗತ್ತಿನ ಎಲ್ಲ ಮೂಲೆಗೆ ತೊಗೊಂಡು ಹೋಗಬೇಕು. ಹೇಗೆ ಮಾಡಬೇಕು ಅಂತ ಅದರ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡ್ದ. ತುಂಬ ಇವತ್ತಿಗೂ ಅವನು ಆ ರೀತಿಯಾಗಿ ಭಾರೀ ಭಾವನಾಜೀವಿ ಮಾತ್ರ ಅಲ್ಲ, ಅವನು ಶ್ರಮಜೀವಿ, ಕಾರ್ಯೋನ್ಮುಖ ಕೂಡ, ಅದನ್ನು ಕಾರ್ಯಕ್ಕೂ ಇಳಿಸ್ತಾನೆ. ಹಾಗಾಗಿ ಅದನ್ನು ಮಾಡು ಅಂದಾಗ ನಮ್ಮ ಪೋಷಕರಾಗಿ ನನ್ನ ಮತ್ತು ನನ್ನ ಪತಿಯ ಒಂದು ಮನಸ್ಸು ಏನಿದೆ ಅಂದರೆ, ಅವರು ಯಾವುದನ್ನು ಮಾಡೋದಕ್ಕೆ ಪೂರ್ಣವಾಗಿ ತೊಡಕೊಳ್ತಾರೆ ಅದಕ್ಕೆ ಸಹಕಾರ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು, ಒತ್ತಾಸೆಯಾಗಿ ನಿಲ್ಲಬೇಕು. ನಮ್ಮಿಂದ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಬೇಕು. ನಾವಿಬ್ಬರು ಇದನ್ನೇ ಮಾಡ್ಕೊಂಡು ಬಂದಿರೋದು. ಎರಡನೆಯವರ ಒಂದು ಎಂಜಿನಿಯರಿಂಗ್ ಅವರು ಮಾಡಿದ್ರೂ ಕೂಡ ಕೆಲಸಕ್ಕೆ ಹೋಗಲ್ಲ ಅಂತಂದರು ಸುಶ್ರುತ. ಬೇಡಪ್ಪ, ತನ್ನದೇ ಏನೋ ಮಾಡ್ತಿದ್ದೀನಿ ಅಂತ ಮಾಡಿ. ಹಾಗೆ ಶಾಲೆ ಪ್ರಾರಂಭ ಆಗಿದ್ದು SHAALE ಅಂತ. ಅದು ಶಾಲೆ ಅಂದರೆ ತುಂಬ ಜನ ಅಂದ್ಕೋತಾರೆ ಅಲ್ಲಿ ಪಾಠ ನಡೆಸ್ತಾರೆ, ಪಾಠ ಮಾಡ್ತಾರೆ ಅಂತ. ಒಂದು ರೀತಿಯಲ್ಲಿ ಹೌದು, ಅದು ಯಾವುದೇ ಒಂದು ಸಣ್ಣ ಗುಂಪಿಗೆ, ಛಾತ್ರ ವರ್ಗಕ್ಕೆ ಮಾಡುವಂಥ ಪಾಠ ಅಲ್ಲ, ಇಡೀ ಲೋಕಕ್ಕೆ ಮಾಡುವ ಸಂಸ್ಕೃತಿ ಪಾಠ. ಆ ಅರ್ಥದಲ್ಲಿ ಶಾಲೆ, ಅದು ಕನ್ನಡದ ಶಾಲೆನೇ, ಅದು ಇಂಗ್ಲೀಷ್ನಲ್ಲಿ ಬರೆಯಲಾಗತ್ತೆ ಅದನ್ನು. ಆವತ್ತಿನಿಂದ ಇವತ್ತಿನ ತನಕ ಅವನು ಸುಮಾರು ಲೆಕ್ಕವಿಲ್ಲದಷ್ಟು ಶತಾವಧಾನಿ, ಅಂಥ ಮಹಾನುಭಾವ, ಶತಾನವಧಾನಿ ಗಣೇಶವರ ಒಂದು ಶತಾವಧಾನದ ಅವಧಾನ ಕಲೆಯ ಬಗೆಗಿನ ಉಪನ್ಯಾಸಗಳಾಗ್ಬೋದು, ಷೋಡಶ ಸಂಸ್ಕಾರಗಳು,
ಅದರ ಆಗ್ಬೋದು, ಉಪನ್ಯಾಸಗಳು, ಪ್ರಾತ್ಯಕ್ಷಿಕೆಗಳು, ಮತ್ತು ಕಾರ್ಯಾಗಾರ. ವಿಶೇಷವಾದಂತಹ ವಿನಿಕೆಗಳು, ಕಚೇರಿಗಳು, ಮತ್ತು ಕಾರ್ಯಾಗಾರಗಳಂತೂ ಲೆಕ್ಕವಿಲ್ಲದ್ದು. ದೊಡ್ಡ ದೊಡ್ಡ ವಿದ್ವಾಂಸರನ್ನ ಕರೆಸಿ ಸಂಗೀತಕ್ಕೆ ಸಂಬಂಧಪಟ್ಟಂತಹ ನಾನಾ ವಿಷಯಗಳನ್ನು ಕುರಿತ ಕಾರ್ಯಾಗಾರಗಳನ್ನು ಮಾಡಿಸಿರೋದು. ಅದಷ್ಟು ಡಾಕ್ಯುಮೆಂಟ್ ಆಗಿದೆ, ಎಲ್ಲರಿಗೂ ಸಿಗುತ್ತೆ ಅದು ಇವತ್ತು. ಅದಲ್ಲದೆ ಅಭ್ಯಾಸ ಅನ್ನುವಂತಹ ಒಂದು ಆ್ಯಪ್ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಅದು ಇರೋಂಥದ್ದು ಮೃದಂಗದ ವಾದಕರಿಗೆ ಅಭ್ಯಾಸ ಮಾಡೋಕ್ಕೆ. ಅಲ್ಲಿ ಫ್ಲೂಟು, ವೀಣೆ, ವೋಕಲ್ಲು ಎಲ್ಲದರಲ್ಲೂ ಕೂಡ ಕೃತಿಗಳನ್ನು ಕ್ಲಿಕ್ಗೆ ಅದು ರೆಕಾರ್ಡ್ ಆಗಿರುತ್ತೆ. ಅದು ಯಾವ ಸ್ಪೀಡ್ಗೆ ಕೂಡ ನೀವು ಮಾಡ್ಕೋಬಹುದು, ಯಾವ ಪಿಚ್ಗೆ ಬೇಕಾದರೂ ಮಾಡ್ಕೋಬಹುದು. ಮಾಡಿಕೊಂಡು ಅದಕ್ಕೆ ಮೃದಂಗ ಅಭ್ಯಾಸ ಮಾಡ್ಬೋದು. ಆ ಕಾರ್ಯಗಳ ವಿಶ್ರಾಂತಿ ಕೊಡೋದು ಅಥವಾ ಅದಕ್ಕೆಲ್ಲದಕ್ಕೂ ಅವಕಾಶ ಇದೆ. ಒಂದು ಆವರ್ತ ಬಿಡುತ್ತೆ ಪೂರ್ತಿ, ಅಲ್ಲಿ ಆ ಮುಕ್ತಾಯಗಳನ್ನು ಕೊಡಬಹುದು. ಹಾಗಾಗಿ ಮನೆಯಲ್ಲೇ ಕೂತು ಅಭ್ಯಾಸ ಮಾಡಬಹುದು. ಈ ರೀತಿಯಾದಂತಹ ಪ್ರಯೋಗಗಳು ಸಾಕಷ್ಟು. ಸ್ವತಃ ಅವರೇ ಮೃದಂಗ ವಾದಕರು ಸಹ. ವಾದಕ ಅಂತ ಹೇಳಿದ್ರೆ ಈಗ ಅದನ್ನ ಪ್ರಾಯೋಗಿಕವಾಗಿ ಆತ ಇದರಲ್ಲಿ ಇಟ್ಕೊಂಡಿಲ್ಲ. ಯಾವ ಕಚೇರಿಗೂ ನುಡಿಸೋದು ಮಾಡೋದು ಇಲ್ಲ. ಅಗೇನ್ ಅದರದ್ದು ಜ್ಞಾನನ ಕೂಡ ಅವನು ಸಂಗೀತದ ಕುರಿತಾದ ಅವನ ಕಾರ್ಯಕ್ಕೆ ಬಳಸ್ಕೊಳ್ತಾನೆ. ಅವನ ಗುರುಗಳು ಅರ್ಜುನ್ ಕುಮಾರ್, ನಮ್ಮ ರಾಷ್ಟ್ರದ ಶ್ರೇಷ್ಠ ಮೃದಂಗ ವಾದಕರು. 9 ವರ್ಷ ಅವರ ಹತ್ರ ಪಾಠ ಮಾಡಿದ್ದಾನೆ ಕ್ರಮವಾಗಿ. ಹಾಗಾಗಿ ಅದರ ಸೂಕ್ಷ್ಮಗಳು ಗೊತ್ತಿದೆ ಅವನಿಗೆ. ಎರಡನೆಯವನು ಹಾಡ್ತಾನೆ, ಸೊಗಸಾಗಿ ಹಾಡು, ವೈಲಿನ್, ಮತ್ತೆ ಅವರು ಆರೋಹಿಯನ್ನ ಇಟ್ಕೊಂಡಿದ್ದಾರೆ. ಆರೋಹಿ ಅನ್ನೋದು ಅವನು ಸಿವಿಲ್ ಎಂಜಿನಿಯರು, ಅದರಕ್ಕೆ ಸಂಬಂಧಪಟ್ಟ ಸಂಸ್ಥೆ ಅದು. ಆದರೆ ಇವತ್ತು ಅದನ್ನು ಸ್ಟುಡಿಯೋಗೆ ಆ ಹೆಸರನ್ನೇ ಬಳಸ್ತಾ ಇದೆ. ಅಲ್ಲಿ ಶಾಲೆಯ ಕೆಳಗಡೆ ಇರುವಂತಹ ಜಯನಗರದಲ್ಲಿರುವಂತಹ ಸ್ಟುಡಿಯೋಗೆ. ಆತ ಒಳ್ಳೆಯ ಹಾಡುಗಾರ, ತುಂಬ ಸ್ವೋಪಜ್ಞೆ. ಅವನದೇ ಆದ ರೀತಿಯಲ್ಲಿ ಅವನು ಶಾಸ್ತ್ರೀಯ ಸಂಗೀತವನ್ನು ಜಗತ್ತಿಗೆ ಮುಟ್ಟಿಸುವ ಪ್ರಯತ್ನದಲ್ಲಿ ಇರ್ತಾನೆ. ಅದು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಅವನು ಮಾಡ್ತಾನೆ. ನನ್ನ ಸಹಾಯ ಅದರಲ್ಲೇನೂ ಇರಲ್ಲ. ನನ್ನ ಬೆಂಬಲ ತಾಯಿಯಾಗಿ ಖಂಡಿತ ಇರುತ್ತೆ, ಮಾತೆಯಾಗಿ ಇರುತ್ತೆ. ಅವನು ಅದನ್ನು ಮಾಡ್ತಾ ಇದ್ದಾನೆ. ಆ್ಯಂಡ್ ಐ ಥಿಂಕ್ ರೀಸೆಂಟ್ಲಿ ಒಂದು ವಾತಾಪಿ ಗಣಪತಿಂ ಭಜೆ ಒಂದು ವಿಡಿಯೋ ಬಂದಿದೆ. ಐ ಥಿಂಕ್ ಆಲ್ ಆಫ್ ಯು ಮಸ್ಟ್ ವಾಚ್. ಆ ಒಂದು 5 ನಿಮಿಷದ ವಿಡಿಯೋ, ಮೇಡಮ್ ಆಗಲೇ ಸ್ಕಂದ ಅವ್ರ ಬಗ್ಗೆ ಹೇಳಿದ ಹಾಗೆ ಅದು ಎಷ್ಟು ಗಂಟೆಗಳ ಪರಿಶ್ರಮ ಹಾಕಿದ್ದಾರೆ ಅದನ್ನು ನೋಡಿ ತಿಳ್ಕೋಬೇಕು ಅಂತ ನಾನು ಹೇಳ್ತೀನಿ. ಅವರಿಬ್ಬರ ಬಗ್ಗೆಯೂ ನನಗೆ ಹೆಮ್ಮೆ ಬರುವಂಥದ್ದು, ಅವರು ಯಾವುದನ್ನಾದರೂ ಕೈಗೆ ತಗೊಂಡ್ರೆ ಸಂಪೂರ್ಣವಾಗಿ ಅದರಲ್ಲಿ ತೊಡಗಬಲ್ಲರು. 100ಕ್ಕೆ 100 ಭಾಗ ಅದು ಉತ್ಕೃಷ್ಟವಾಗಬೇಕು ಅನ್ನೋದರಲ್ಲಿ ಅವರು ಚಾಚು ವ್ಯತ್ಯಾಸ ಆಗದೇ ಇರೋ ಹಾಗೆ ನೋಡ್ಕೋತಾರಲ್ಲ. ಪ್ರಯತ್ನ ಅಷ್ಟು ಚೆನ್ನಾಗಿದ್ದರೆ ಫಲಿತಾಂಶ ಏನಾದರೂ ಆಗಲಿ, ಹೇಳ್ತೀವಲ್ಲ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು. ಅವರು ಆ ದೃಷ್ಟಿಯಿಂದನೇ ಇಬ್ಬರೂ ತಮ್ಮ ಕಾರ್ಯವನ್ನು ಮಾಡ್ತಾರೆ ಅನ್ನೋದೇ ನನಗೆ ಹೆಮ್ಮೆಯ ವಿಷಯ. ನೂಲಿನಂತೆ ಸೀರೆ, ತಾಯಿಯಂತೆ ಮಕ್ಕಳು. ಇದಿಷ್ಟೇ ಅಲ್ಲದೆ ನೀವು ಹಲವಾರು ಜನ ಶಿಷ್ಯರು ಇಂದು ಸ್ವಪ್ರತಿಭೆಗಳು ಅವರ ಇದರಲ್ಲಿ ಅವರು ನಿಂತು ಚೆನ್ನಾಗಿ ದೇ ಆರ್ ಇನ್ ದ ಲೀಡಿಂಗ್ ಮ್ಯೂಸಿಷಿಯನ್ಸ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ. ನಿಮಗೆ ಈ ಕಲಿಕೆ ಬಂದಾಗ ಏನು ಕಲಿಕೆಯ ಕ್ರಮಗಳಲ್ಲಿ ಏನು ನೀವು ಅನುಸರಿಸೋದು, ಏನಾದ್ರು ವಿಶೇಷ ಕ್ರಮಗಳಿದೆಯಾ ಅಥವಾ ಹೇಗೆ? ತುಂಬ ಉಚಿತವಾದಂತಹ ಸಮಯೋಚಿತವಾದ ಪ್ರಶ್ನೆ ಆಗತ್ತೆ ಅದು. ಯಾಕೆಂದರೆ ಪಾಠ ಮಾಡುವುದು ಅನ್ನೋದು ಕಲಿಯುವ ಒಂದು ಭಾಗವಾಗತ್ತೆ. ನಾವು ಕಲಿತಾ ಇರ್ತೇವೆ, ಹೇಗೆ ಕಲಿಸಬೇಕು ಅನ್ನುವುದು ಒಂದು ಕಲಿಕೆಯೇ. ಹೌದು ಹೌದು. ಮತ್ತು ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಒಂದೇ ಮಟ್ಟದವರಾಗಿರೋದಿಲ್ಲ. ಅದು ಹೇಳ್ತಾರಲ್ಲ, ವಿತರತಿ ಗುರು ಪ್ರಾಜ್ಞೆ ವಿದ್ಯಾಂ ಯಥೈವ ತಥಾ ಜಡೆ. ಫಲಿತಾಂಶದಲ್ಲಿ ವ್ಯತ್ಯಾಸ ಬರುತ್ತೆ. ಪ್ರಭವತಿ ಶುಚಿಬಿಂಬಗ್ರಾಹೇ ಮಣಿರ್ನ ಮೃದಾಂ ಚಯ. ಪ್ರತಿಬಿಂಬವನ್ನು ಕೊಡುವುದರಲ್ಲಿ ಮಣಿ ಒಂದು ದರ್ಪಣಕ್ಕೆ ಯಾವ ಶಕ್ತಿ ಇದೆ ಅದು ಮಣ್ಣಿನ ಮುದ್ದೆಗೆ ಇಲ್ಲ. ಹಾಗಾಗಿ ಅದು ಗುರುವಿಗೆ ದೊಡ್ಡ ಒಂದು ಸವಾಲೇ ಆಗಿರುತ್ತೆ. ಯಾವ ರೀತಿಯಲ್ಲಿ ಅಂಥ ಒಂದು ಸಾಮಾನ್ಯವಾದ ಪ್ರತಿಭೆಯಲ್ಲೂ ಕೂಡ ಏನನ್ನಾದರೂ ವಿದ್ಯೆಯ ಪ್ರಭೆಯನ್ನು ಹುಟ್ಟಿಸಬೇಕು ಅನ್ನುವಂಥದ್ದು, ಆ ಪ್ರಯತ್ನವನ್ನು ಪ್ರತಿ ಗುರುವು ಮಾಡ್ತಾ ಇರ್ತಾನೆ ಅಂತ ನಾನು ಅಂದ್ಕೊಳ್ತೀನಿ. ಮಾಡ್ತಾನೇ ಇರ್ತಾರೆ. ಅಂತಿಮವಾಗಿ ಎಷ್ಟು ಸಿಗುತ್ತೋ ಅವರವ್ರಿಗೆ ಅದದು. ಆದರೆ ಗುರು ಅಂತ ಹೇಳ್ಕೊಳ್ಳಲ್ಲ ನಾನು. ಕಲಿಸುವ ಒಂದು ಪ್ರಕ್ರಿಯೆಯಲ್ಲಿ ಸರ್ವದಾ ನಾನು ಆ ಶಿಷ್ಯೆಯ ಜಾಗದಲ್ಲಿ ಕೂತ್ಕೋತೀನಿ. ಅಲ್ಲಿ ಏನೋ ಒಂದು ಸಮಸ್ಯೆ ಬರ್ತಾ ಇದೆ, ಇದನ್ನು ಹಿಡ್ಕೊಳ್ಳುವಾಗ
ಅಲ್ಲಿ ಏನೋ ತಡೀತಾ ಇದೆ, ಏನೋ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಿಲ್ಲ? ಮತ್ತು ಅದನ್ನು ಗೊತ್ತು ಮಾಡಿಕೊಡ್ಬೇಕಾದ್ರೆ ಹೇಗೆ ಗೊತ್ತು ಮಾಡಿಕೊಡ್ಬೇಕು? ಈಗ ಈ ಸವಾಲು ಗಮಕವನ್ನು ಪಾಠ ಮಾಡ್ಬೇಕಾದ್ರೆ ಬರುತ್ತೆ. ಒಂದು ಗಾಂಧಾರವನ್ನು ತೋಡಿಯಲ್ಲಿ ಎಷ್ಟು ಬಗೆಯಲ್ಲಿ ಹಿಡಿಬಹುದು. ಹಾಗೆ ಹಿಡಿಬೇಕಾದ್ರೆ ಪಾಪ ಅವರೇನು ವೋಕಲಲ್ಲಿ ಅದನ್ನು ಬಾಯಿ ಹಾಡುಗಾರಿಕೆಯಲ್ಲಿ ತರಬೇಕು. ನಾನೇನು ವೀಣೆ ನುಡಿಸಿ ತೋರಿಸ್ತಾ ಇಲ್ಲ ಅವರಿಗೆ, ಯಾವ ಸ್ವರದಿಂದ ಇದನ್ನು ಹೊರಡಿಸ್ತಿದ್ದೀನಿ ಅಂತ. ಅವ್ರಿಗದು ಸುಲಭ ಆಗುತ್ತೆ. ಗಮಕದ ಪಾಠಕ್ಕೆ ವೀಣೆ ಜ್ಞಾನ ಇದ್ದು ಮತ್ತು ವೀಣೆ ಇದ್ದು ನುಡ್ಸೋಕ್ಕೆ ಬಂದರೆ ಅದು ಬಹಳ ಸುಲಭವಾಗತ್ತೆ. ಅದಿಲ್ಲದೆಯೂ ಅದನ್ನು ಮಾಡಬಹುದಾ ಅಂದರೆ ಮಾಡಬಹುದು ಅಂತ. ಯಾವ ಸ್ವರದಿಂದ ಬರಬೇಕದು, ಯಾವ ಸ್ವರವನ್ನು ಎಷ್ಟು ಮುಟ್ಟಬೇಕು. ಮ ಅದು ಕಂಪನ, ನಮ್ಮಲ್ಲಿ ಎಲ್ಲವೂ ಕಂಪಿತವೆ. ಕಂಪನ ಮಾ ಅಂತ ಎಲ್ಲೂ ಇಲ್ಲ. ಮ ಅಂದರೆ ಅದು ಜೀವಂತಿಕೆಯಿಂದ ಮಿಡಿಯಬೇಕು, ತುಡಿಯಬೇಕು. ಆದ್ರಿಂದಲೇ ನಮ್ಮಲ್ಲಿ ಕಂಪಿತ ಗಮಕ ಪಂಚಮಕ್ಕೂ ಇದೆ, ಷಡ್ಜಕ್ಕೂ ಇದೆ. ತುಂಬ ಜನ ಗಮಕ ಬರೋದು ಪ್ರಕೃತಿ ಸ್ವರಗಳಿಗೆ ಅಲ್ಲ ಅಲ್ವಾ ಅನ್ಕೋತೀವಿ. ಅಲ್ಲ, ಆ ಗಮಕ ಇಲ್ಲದೇ ಗಮನವೇ ಇಲ್ಲ, ಮುಂದಕ್ಕೆ ಹೋಗೋದೇ ಇಲ್ವಲ್ಲ. ಹಾಗಾಗಿ ಅದು ಮ ಮ ಮ ಮ ಮ ಅಂದಾಗ ಪ ಪ ಮ ಮ ಮ ಜಾಗಕ್ಕೆ ಬಾಮ್ಮ, ಪಾನಲ್ಲೇ ಮಾ ಹೇಳ್ಬಿಡಮ್ಮ, ಪಾನಲ್ಲಿ ಒಂದ್ಸತಿ ಮಾ ಅಂತ ಅಂದ್ಕೊಂಡ್ಬಿಡಮ್ಮ, ಇಷ್ಟು ಸಲ ಕರುವು ಕೊಡಮ್ಮ ಅಂದ್ರೆ ತ ತ ತ ತ ತ ಅಷ್ಟೇ ಇರಬೇಕು. ತ ತ ತ ತ ತ ತ ಬೇರೆ. ಅದು ಎಷ್ಟು ಸೂಕ್ಷ್ಮಗಳಿದೆ. ಮತ್ತೆ ಹೀಗೆ ತೋರಿಸ್ತಾ ಇರ್ತೀನಿ. ಶ್ರೋತ್ರ ಪ್ರಮಾಣಂ, ಕಿವಿ ಪ್ರಮಾಣವಾಗಬೇಕು. ನನ್ನ ಕಿವಿ ನನಗೆ ಹೇಳಬೇಕು ನಾನು ಸರಿಯಾಗಿದ್ದೀನಾ ಇಲ್ವಾ ಅಂತ. ಬೇರೆಯವರು ಹೇಳೋದಲ್ಲ, ನನಗೆ ಅದು ಎಲ್ಲಿ ತಪ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು. until and unless the problem is identified, solution cannot be found. ಅದೇ ಥರ ವೈದ್ಯರು ಅಷ್ಟೇ, ಅವರಿಗೆ ರೋಗದ ಚಿಕಿತ್ಸೆಗೆ ಅದು ಏನು ಅಂತ ಗೊತ್ತಾಗಬೇಕಲ್ಲ. ಡಯಾಗ್ನೋಸಿಸ್ ಫಸ್ಟ್, ದೆನ್ ಟ್ರೀಟ್ಮೆಂಟ್. ಹಾಗಾಗಿ ನನಗೆ ಅದು ಏನು ಅಂತ ಗೊತ್ತಾಗಬೇಕಲ್ಲ. ಮೊದಲು ಅವಳಿಗೆ ಸಮಸ್ಯೆ ಎಲ್ಲಿ ಅನ್ನೋದು ಆ ಡಯಾಗ್ನೋಸಿಸ್ ನಾ ಮಾಡ್ತೀನಿ, ಅದರ ಪರಿಹಾರ ನಾನು ಮಾಡ್ತೀನಿ. ಅದಕ್ಕೆ ಮುಖ್ಯವಾಗಿ ಬೇಕಾದ ಡಯಾಗ್ನೋಸಿಸ್ ಅವರ ಕಿವಿ ಕೊಡಬೇಕು. ಆಮೇಲೆ ಅಭ್ಯಾಸದಿಂದ ಅದರ ಒಂದು ಪರಿಷ್ಕಾರ ಮಾಡ್ಕೋಬೇಕು ಅವರು. ಅಂದರೆ ಅದರ ಚಿಕಿತ್ಸೆ ಅವರು ಮಾಡ್ಕೋಬೇಕು. ಹೀಗೆ ಎಲ್ಲವೂ ಒಂದು ವೈದ್ಯಕೀಯ ಚಿಕಿತ್ಸೆಯ ಹಾಗೆ ನಡಿಬೇಕು ಈ ಪ್ರಕ್ರಿಯೆ. ಅದನ್ನು ಒಂದು ಗಮಕ ಹೇಳ್ಕೊಡ್ಬೇಕಾದಾಗ ಮಾಡಿಕೊಂಡಿರೋವಂಥ ಒಂದು ಕ್ರಮ ಅದು. ಯಾವ ಸ್ವರದಿಂದ ಹುಟ್ಟುತ್ತೆ, ಎಷ್ಟು ಹೊತ್ತು ಅಲ್ಲಿರುತ್ತೆ, ಎಷ್ಟು ಛಾಯೆಯನ್ನು ತಕ್ಕೊಂಡು ಎಷ್ಟು ವೇಗವಾಗಿ ಹೇಗೆ ಮುಂದಕ್ಕೆ ಹೋಗುತ್ತೆ ಇದು. ಮತ್ತು ಕಲ್ಪನಾ ಸ್ವರಗಳನ್ನು ಮಾಡೋದು ಬಹಳ ಸಾಮಾನ್ಯವಾಗಿ ಎಲ್ಲರಿಗೂ ಸಮಸ್ಯೆ ಬರೋದೇ ಆ ತಾಳದಲ್ಲಿ ಕಲ್ಪನಾ ಸ್ವರಗಳನ್ನು ಹೇಗೆ ತೊಗೊಂಬಂದು ಅಲ್ಲಿಗೆ ನಿಲ್ಲಿಸೋದು, ಮುಗಿಸೋದು. ನಾನು ಅವ್ರಿಗೆ ಹೇಳೋವಂಥದ್ದು ಒಂದೇ ಮಾತು, ಇದು ಹೇಳಿದ್ನಲ್ಲ ಮುದ್ರಾದಲ್ಲೂ ಕೂಡ ಕಲ್ಪನಾ ಸ್ವರಗಳ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಹೇಳಿದ್ದೇನೆ, ಮುಗಿಸೋದು ಸಮಸ್ಯೆ ಅಲ್ಲ, ಹಾಡೋದೇ ಸಮಸ್ಯೆ. ರಾಗ ಬಂದಿದೆ, ಲಯ ಇದೆ, ಜ್ಞಾನ ಅಂದರೆ ಹಾಡ್ತಾ ಹೋಗಿ. ಯಾವಾಗಲೂ ಮುಗಿಸ್ಬೇಕು ಅನ್ನಿಸ್ದಾಗ ಮುಗಿಸ್ಬೋದು. ಆ ಮುಗಿಸೋದಕ್ಕೆ ಒಂದೆರಡು ಕ್ರಮ ಇದೆ. ಏನು ಅಂದರೆ 8 ಅಕ್ಷರ, 5 ಅಕ್ಷರ, 6 ಅಕ್ಷರ ತಾಳದ ಯಾವುದೋ ಒಂದು ಜಾಗವನ್ನು ನಿಗದಿತವಾಗಿ ಖಚಿತಪಡಿಸ್ಕೊಂಡು 1 ಅಕ್ಷರ ಬಿಟ್ಟು ಪ್ರಾರಂಭ ಮಾಡ್ತೇನೆ ಅಂದ್ಕೊಳ್ಳಿ, ಅಥವಾ 2 ಅಕ್ಷರ ಬಿಟ್ಟು ಪ್ರಾರಂಭ ಮಾಡ್ತೇನೆ ಅಂದ್ಕೊಳ್ಳಿ. ಮೊದಲನೆಯ ಧೃತದಿಂದ ಒಂದೇ ಸ್ವರದಿಂದ ಎಷ್ಟು ಕಲ್ಪನಾ ಸ್ವರಗಳನ್ನು ನೀವು ಹೆಣೆಯಬಹುದು ವಿವಿಧವಾದ ರೀತಿಯಲ್ಲಿ ಅದೇ ಜಾಗದಿಂದ. ಇದು ಒಂದು ಅಭ್ಯಾಸ. ಅಷ್ಟೇ ಅಳತೆ, ಆ ಅಳತೆ ಮತ್ತೆ ಸ್ವರ ಅದೇ ಆಗಿರಬೇಕು. ಪಂಚಮದಿಂದ ಹಾಡ್ತಿದೀಯಾ ಅಂದರೆ ಪಂಚಮವೇ ಆಗಿರಬೇಕು. ಹಾಂ, ಪಂಚಮದಿಂದಲೇ ಅದೇ ಜಾಗದಿಂದಲೇ ಪ್ರಾರಂಭ ಮಾಡಿ ಅಷ್ಟರಲ್ಲಿ ಎಲ್ಲಿವರೆಗೆ ಮೇಲೆ ಹೋಗೋಕ್ಕಾಗುತ್ತೆ, ಎಲ್ಲಿವರೆಗೆ ಕೆಳಗೆ ಬರೋಕ್ಕಾಗತ್ತೆ. ಏನೇನು ಡಿಸೈನ್ಸ್ ಪ್ಯಾಟರ್ನ್ಸ್ ಮಾಡೋಕ್ಕಾಗ್ತದೆ, 3, 4, 5 ಎಷ್ಟು ಮಾಡಿ ಕೊನೆಯಲ್ಲಿ ಅದನ್ನು ತರಬಹುದು. ಇದು ಎರಡನೇ ಅಭ್ಯಾಸ. ಅದೇ ಜಾಗದಿಂದಲೇ ಪ್ರಾರಂಭ ಮಾಡ್ತಾ ಈ ಸಲ ನೆಕ್ಸ್ಟ್ ರೀ ಇದ್ದರೆ ಯಾವುದಿದೆಯೋ ಮುಂದಿನ ಸ್ವರ ಗಾಂಧಾರದಿಂದ, ಅದರ ಮುಂದಿನ ಸ್ವರ ಮಧ್ಯಮದಿಂದ, ಹೀಗೆ
ಅನುಕ್ರಮವಾಗಿ ಸೋಪಾನ ಕ್ರಮದಲ್ಲಿ ಬೇರೆ ಬೇರೆ ಸ್ವರಗಳಿಂದ ಹಾಡ್ತೀನಿ. ಓಕೆ. ಹಾಂ. ಇದನ್ನ ಮಾಡ್ಕೊಳ್ತಾ ಬರಬೇಕು. ಈ ಎರಡೇ ಇರೋದು. ಮತ್ತೆ ಯು ಶಿಫ್ಟ್ ದ ಟೇಕ್ ಆಫ್ ಪಾಯಿಂಟ್. ಈಗ ಒಂದಕ್ಷರ ಬಿಟ್ಟು ಹಾಡ್ತಾ ಇದೀಯಾ, ಸಮಕ್ಕೆ ಹಾಡು, ಇಲ್ಲ ಇನ್ನೂ ಒಂದಕ್ಷರ ಬಿಟ್ಟು 2 ಅಕ್ಷರ ಹಿಂದಕ್ಕೆ ತಗೊಂಡು. ಯಾವಾಗಲೂ ನಮ್ಮಲ್ಲಿ ಸ್ರೋತೋವಾಹಯತಿಯ ಕ್ರಮದಲ್ಲಿಯೇ ನಾವು ಸ್ವರ ಕಲ್ಪನೆ ಮಾಡ್ತೇವೆ. ಚಿಕ್ಕದ್ರಿಂದ ದೊಡ್ಡದು ಮಾಡ್ಕೊಳ್ತೀವಿ. 5 ಸ್ವರ ಮಾಡ್ತೀಯಾ, 5 ಎಷ್ಟು ಮಾಡ್ಬೋದು ನೋಡು. 6 ಮಾಡ್ತೀಯಾ, ಎಷ್ಟು 6 ಆಗತ್ತೆ. ಇದು ಸ್ಟಾಕ್ ಮೆಟೀರಿಯಲ್ ತರಹ. ಇದು ಅಭ್ಯಾಸಕ್ಕೆ ಬೇಕಾಗಿರುವಂಥದ್ದು. ನಿನಗೆ ಒಂದು 25 ಸ್ವರವನ್ನು ಅದೇ ಜಾಗದಿಂದ ಅದೇ ಸ್ವರದಿಂದ ಹಾಡೋದಕ್ಕೆ ಬಂದರೆ ಸುಖವಾಗಿ ಸುನಾಯಾಸವಾಗಿ 4-5 ಸ್ವರ ಅಲ್ಲಿಂದ ಬರುತ್ತೆ. ಎಲ್ಲಿ ಬೇಕಾದ್ರೂ ಬರುತ್ತೆ. ಆ 25 ಸ್ವರ ತಡೆ ಇಲ್ಲದೆ ಬರಬೇಕು. ಈ ಸ್ವರ ಹಾಡಿ 3 ನಿಮಿಷ ಬಿಟ್ಟು ಇನ್ನೊಂದು ಹಾಡೋದು, 1 ನಿಮಿಷ ಬಿಟ್ಟಲ್ಲ. ಅಷ್ಟೇ ಅವಕಾಶದಲ್ಲಿ ಬಂದಾಗ ಸಾಹಿತ್ಯವನ್ನು ಒಂದು ಪದವನ್ನು ಹಾಡಿ ಬಿಟ್ಟರೆ ಎಷ್ಟು ಬರುತ್ತೋ ಅದು. ಅಲ್ಲಿಂದ ಈ 2 ಕ್ರಮವನ್ನು ನಾನು ಹೇಳ್ಕೊಡ್ತೇನೆ. ಹಾಗಾಗಿ ಅವ್ರಿಗೆ ಸಾಮಾನ್ಯವಾಗಿ ನಾನು ಹೇಳಬಾರ್ದು, ಸುಖವಾಗಿ ಕಲ್ಪನಾ ಸ್ವರಗಳನ್ನು ಮಾಡುವ ಅಭ್ಯಾಸವನ್ನು ಅವ್ರು ಮಾಡ್ತಾರೆ, ಮಾಡಿದ್ದಾರೆ. ಸಾಕಷ್ಟು ಅದನ್ನು ಅನುಸರಿಸಿರೋರು ತುಂಬ ಚೆನ್ನಾಗಿ ಅದನ್ನು ರೂಢಿಸ್ಕೊಂಡಿದ್ದಾರೆ. ಶ್ರಮ ಅನ್ಸಲ್ಲ, ಭಯ ಆಗೋಲ್ಲ. ಅದಿಲ್ಲ. ಇವತ್ತಿಗೂ ಮುಕ್ತಾಯವೇ ಭಯ. ಯಾಕೆಂದರೆ ಅದನ್ನು ಗಟ್ಟು ಮಾಡಬೇಕು, ಜ್ಞಾಪಕ ಇಟ್ಕೋಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಆದರೆ ಅದು ಒಂದು ಒಳ್ಳೆಯ ಒಂದು ಏನು ಹೇಳಬೇಕು ಅಭ್ಯಾಸವೇ. ಅದನ್ನು ಮಾಡಬೇಕು, ಎಕ್ಸರ್ಸೈಸ್ ಅದನ್ನು ಮಾಡಬೇಕು. ಆಗಲೇ ಸಹ ಬಹಳಷ್ಟು ಸಮಯ ತಗೊಂಡಿದ್ದೇನೆ ನಿಮ್ಮದು. ಇನ್ನೂ ಆದರೆ ಕೆಲ ಪ್ರಶ್ನೆಗಳಿದೆ ಕೇಳಬೇಕಾದದ್ದು. ಒಂದು ತುಂಬ ಮುಖ್ಯವಾದದ್ದು ಅಂದರೆ ರಾಗ ಸಂಯೋಜನೆ ಮಾಡುವಾಗ ಅದಕ್ಕೆ ನೀವು ಸಾಕಷ್ಟು ಮಾಡಿದ್ದೀರಾ. ವಾಟ್ ಆರ್ ದ ಗೈಡ್ಲೈನ್ಸ್ ಫಾರ್ ರಾಗ ಸಂಯೋಜನೆ? ಸುಮಾರಷ್ಟು ಜಯದೇವನ ಅಷ್ಟಪದಿಗಳಿಗೆ ಮತ್ತು ಹರಿದಾಸರ ಪದಗಳಿಗೆ, ಶಿವಶರಣರ ವಚನಗಳ ಕೆಲವಕ್ಕೆ ಈ ರೀತಿಯಾಗಿ ನನ್ನ ರಾಗ ಸಂಯೋಜನೆ ಮಾಡಿರುವಂಥದ್ದು. ಮತ್ತು ಅದು ಕೂಡ ಸುಮ್ಮನೆ ಇದನ್ನು ಮಾಡಬೇಕು ಅಂತ ಬಂದಿಲ್ಲ, ಸಾಂದರ್ಭಿಕವಾಗಿಯೇ ನಾನೇ ಯಾವುದೋ ಒಂದನ್ನು ಇದನ್ನು ತೊಗೊಂಡು ಮಾಡ್ತೀನಿ ಇವಾಗ ಅಂತ ಮಾಡಿದ್ದು ಇಲ್ಲ ಅಂತಲೇ ಹೇಳಬೇಕಾಗತ್ತೆ. ಯಾರೋ ಹೇಳ್ತಾರೆ ಇದಕ್ಕೆ ಇಷ್ಟು ನೀವು ಮಾಡಿಕೊಡ್ಬೇಕು ಅಂತಲೋ, ಇದನ್ನು ಮಾಡಿ ಕಚೇರಿ ಮಾಡಬೇಕು ಅಂತಲೋ, ಬರೀ ಕನಕದಾಸರ ರಚನೆಗಳನ್ನೇ ಹಾಡಿ ಕಚೇರಿ ಮಾಡಬೇಕು, ಇದೆಲ್ಲ ಆಗಿದೆ. ವಾದಿರಾಜರದ್ದು, ಕನಕದಾಸರದ್ದು, ಪುರಂದರದಾಸರದ್ದು, ಹಾಗೆ ಎಕ್ಸ್ಕ್ಲೂಸಿವ್ ಕಾನ್ಸರ್ಟ್ಸ್ ಅಂಥ ಸಂದರ್ಭದಲ್ಲಿ ಮಾಡುವ ಪ್ರಯತ್ನದಲ್ಲಿ ನನಗೆ ನನ್ನ ಅನುಭವದಲ್ಲಿ ಬರುವಂಥದ್ದು, ಮೊದಲು ಯಾರ ರಚನೆಯನ್ನು ತಗೊಂಡಿದ್ದೇವೆ ಅವರ ಕಾಲಘಟ್ಟ ಏನು, ಆಗ ಇದ್ದಂತಹ ರಾಗಗಳ ಒಂದು ಸ್ವರೂಪ ಏನಿದ್ದಿರ್ಬೋದು, ಅಂದರೆ ರಾಗಗಳು ಏನಿದ್ದಿರ್ಬೋದು ಸ್ವರೂಪಕ್ಕಿಂತ ಅದು, ಮತ್ತು ಆ ಸಾಹಿತ್ಯದ ಭಾವ ಏನು ಬಹಳ ಮುಖ್ಯವಾಗಿ ಅದಕ್ಕೆ ಹೊಂದುತ್ಯ ಈ ರಾಗದ ಛಾಯೆ. ಅದು ಅವರ ರಚನೆಗೆ ಏನಾದರೂ ಒಂದು ನ್ಯಾಯವನ್ನು ತರೋದಕ್ಕೆ ಸಾಧ್ಯ ಇದೆಯಾ, ಇದೊಂದು. ಮತ್ತು ಅದು ಮುಖ್ಯವಾಗಿ, ಅಷ್ಟೇ ಮುಖ್ಯವಾಗಿ ಅದು ಯಾವ ಛಂದೋಬಂಧದಲ್ಲಿದೆ. ಇಂಥದ್ದೇ ಛಂದಸ್ಸು ಅಂತ ನಾವು ಕನ್ನಡದ ಛಂದಸ್ಸೋ ಸಂಸ್ಕೃತದ ಛಂದಸ್ಸನ್ನೋ ನಾವು ಹಿಡ್ಕೋಬೇಕಾಗಿಲ್ಲ. ಆದರೆ ಯಾವ ತಾಳಕ್ಕೆ ಅದನ್ನು ಅಳವಡಿಸಿದರೆ ಆ ಸಾಹಿತ್ಯಕ್ಕೆ ಬಾಧೆಯಾಗದಂತೆ, ಸಾಹಿತ್ಯಾರ್ಥಕ್ಕೆ ಬಾಧೆಯಾಗದಂತೆ ಸುಲಲಿತವಾಗಿ ಅದನ್ನು ನಾವು ಹಿಡ್ಕೊಳ್ಳೋಕ್ಕಾಗತ್ತೆ, ಹಾಡೋದಕ್ಕಾಗತ್ತೆ. ಇದು ಒಟ್ಟಾರೆಯಾದ ಒಂದು ಚಿತ್ರವಾಗಿ ಬರಬೇಕು. ಇದಿಷ್ಟು ಪ್ರಕ್ರಿಯೆ ತುಂಬ ಪ್ರಯತ್ನದಿಂದ ಈ ರಾಗ ಹಾಕಿ ಅದನ್ನು ಬೇಡ ಅನಿಸಿ ಮತ್ತೊಂದು ರಾಗ ಹಾಕಿ ಬೇಡ ಅನಿಸಿ ಮಾಡಿದ್ದು ಇಲ್ಲ. ಒಂದು ಧ್ಯಾನದ ಒಂದು ಸ್ಥಿತಿಯಲ್ಲಿ ಇದನ್ನು ನನಗೆ ಅಂದರೆ ಈ ರೀತಿಯಾದ ಒಂದು ಸಂಗತಿಯನ್ನು ಅಳವಡಿಸ್ಬೇಕಾದ್ರೆ ಇಂಥ ಒಂದು ಧ್ಯಾನ ಸ್ಥಿತಿಗೆ ಹೋಗಿ ಅದು ಆ ಕೃತಿ ಅದನ್ನು ತಗೊಳ್ತಾ ಇಲ್ವಾ ಅಂತ ಯೋಚನೆ ಮಾಡಿ ಹಾಕಬೇಕು ಅಂತ ಹೇಳ್ಕೊಟ್ಟದ್ದು ನನ್ನ ಪರಮಾಚಾರ್ಯರು ಶ್ರೀಕಂಠನ್ ಅವರು. ಸುಮ್ಮನೆ ಯಾವುದೋ ಒಂದು ನಿನಗೆ ಅನಿಸುತ್ತೆ ಅಂತ ಸಂಗತಿ ಹಾಡೋದಲ್ಲ ಅನ್ನೋರು, ಕೂಡುದು ಅನ್ನೋರು, ಹೀಗೆ ಅಂದ್ಬಿಡೋರು. ಹಾಗಾಗಿ ಆ ಔಚಿತ್ಯ ಪ್ರಜ್ಞೆನ ತಲೆಯಲ್ಲಿ ಸದಾ ಜಾಗೃತವಾಗಿಟ್ಕೊಂಡು ಅದಕ್ಕೆ ಹೊಂದತ್ತಾ ಅಂತ ಮಾಡಿದ್ರೆ ಯಾವುದೋ ಒಂದು ಹೊಳೆಯತ್ತೆ.
ಅದು ಹೊಳೆದು ಆ ರಾಗ, ಆ ಛಾಯೆ, ಆ ಭಾವ ಅದು ಮುಂದುವರೆದು ಮುಕ್ತಾಯ ಆಗಬೇಕು. ಹೀಗೆ ಇದುವರೆಗೂ ಆಗಿದೆ. ಆದರೆ ಒಂದು ಸಾಹಿತ್ಯವನ್ನ ಕೊಟ್ಟು ನಿಮಗೆ ನನಗೆ ಇದೇ ರಾಗದಲ್ಲಿ ಬೇಕು ಮೇಡಮ್ ಹಾಡಕ್ಕೆ ಅಂದ್ರೆ ನಿಮಗೆ ಅದನ್ನ ಹಾಗೆ ಮಾಡೋದು ತಪ್ಪು ಅಂತಲ್ಲ, ಆದರೆ ಅದು ಏನಾದರೂ ಆ ಸಾಹಿತ್ಯ ಅರ್ಥ ಭಾವಕ್ಕೆ ಹೊಂದುತ್ತಾ ಇಲ್ಲ ಅಂತ ನಂಗೆ ಅನ್ಸಿದ್ರೆ ಆ ರಾಗ, ನಾನು ಅದನ್ನು ಹೇಳ್ತೇನೆ. ನನಗೇನೋ ಇದಕ್ಕೆ ಹೊಂದುತ್ತಾ ಇಲ್ಲ ಅನ್ಸುತ್ತೆ, ಈ ರಾಗದಲ್ಲಿ ಇದಷ್ಟು ಸುಖವಾಗಿ ಬರ್ತಾ ಇಲ್ಲ ಅನ್ಸುತ್ತೆ ಅನ್ನೋದನ್ನ ಹೇಳ್ತೇನೆ. ಓಕೆ ಓಕೆ. ಹಾಗೆಯೇ ನಾನು ನಿಮ್ಮದು ಯಾವುದು ಸಂಸ್ಥೆ ಅಂತ ಏನೂ ಕೇಳಿಲ್ಲ. ಇಲ್ಲ, ಸಾಕಷ್ಟು ಜನ ಇಟ್ಕೊಂಡಿದ್ದಾರೆ, ಯಾಕೆ ನಿಮ್ಮದೊಂದು ಸಂಸ್ಥೆ ಇಲ್ಲವಾ? ಎಷ್ಟು ಸಂಸ್ಥೆಗಳು ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡ್ತಾ ಇವೆ. ಅವರಿಗೆ ಏನಾದರೂ ನನ್ನ ಕಡೆಯಿಂದ ಸಹಾಯ ಮಾಡೋಕ್ಕಾದರೆ ಅದೇ ಸಾರ್ಥಕ ಅನ್ಸ್ಕೊಳ್ತೀನಿ. ಇನ್ನೊಂದು, ನನಗೆ ಆ ಕಡೆ ಮನಸ್ಸು ಹೋಗೇ ಇಲ್ಲ, ಇದುವರೆಗೂ ಹೋಗಿಲ್ಲ. ಅದನ್ನು ಪ್ರಾಮಾಣಿಕವಾಗಿ ಒಪ್ಕೋಬೇಕು. ಇನ್ನೂ ಒಂದು ಪ್ರಾಮಾಣಿಕವಾಗಿ ಒಪ್ಕೊಳ್ಳೋ ವಿಷಯ ಅಂದರೆ, ಅಂಥ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಅಂಥ ಒಂದು ಸಂಸ್ಥೆಯನ್ನು ನಿರ್ವಾಹ ಮಾಡುವಂಥ, ಕಾರ್ಯಕ್ರಮಗಳನ್ನು ಏರ್ಪಡಿಸುವಂಥ ಆ ಜವಾಬ್ದಾರಿಗಳನ್ನೆಲ್ಲ ನನಗೆ ತೆಗೆದುಕೊಳ್ಳೋಕ್ಕಾಗತ್ತೆ ಅಂತ ನನಗೆ ಅನಿಸಿಲ್ಲ. ಹಾಗಾಗಿ ಅದರ ಪ್ರಯೋಗಕ್ಕೆ ನಾನು ಕೈ ಹಾಕಲಿಲ್ಲ. ಅಂಥ ಒಂದು ಪ್ರಯತ್ನ ನಾನು ಮಾಡೇ ಇಲ್ಲ. ಈಗ ನೀವು ಆಗಲೇ ಸಾಕಷ್ಟು ಸಂಸ್ಥೆಗಳಲ್ಲಿ ನೀವು ಆ್ಯಸ್ ಅ ಎಕ್ಸ್ಪರ್ಟ್ ಕಮಿಟಿ ಅಡ್ವೈಸರ್ ನೀವು ತುಂಬ ಇದು ಮಾಡ್ತಿದ್ದೀರಾ. ಎಲ್ಲೆಲ್ಲಿ ನಿಮ್ಮ ಸಹಕಾರ ಇದೆ? ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿಯಲ್ಲಿ ನಾನು ಅಕಾಡೆಮಿಕ್ ಅಡ್ವೈಸರಿ ಕೌನ್ಸಿಲಲ್ಲಿ ಇದ್ದೇನೆ ಈಗ ಪ್ರಸ್ತುತವಾಗಿ. ಅದೇ ಥರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಪ್ರೆಸಿಡೆಂಟ್ ಆಗಿ 1 ವರ್ಷದಿಂದ ಕಾರ್ಯನಿರ್ವಾಹ ಮಾಡ್ತಾ ಇದ್ದೀನಿ. ಮತ್ತು ಪರ್ಕುಸಿವ್ ಆರ್ಟ್ ಸೆಂಟರ್ದು ನಮ್ಮ ಗುರುಗಳು ಹೋದ್ಮೇಲೆ ಅವರ ಪುತ್ರರು ತುಂಬ ಚೆನ್ನಾಗಿ ಅದನ್ನು ನಡೆಸ್ಕೊಂಡೇ ಬಂದಿದ್ದಾರೆ. ವಿದ್ವಾನ್ ಕೃಷ್ಣ ಅವರು ಇತ್ತೀಚೆಗೆ ಅವರು ಬದಲಾವಣೆ ಬೇಕು ಅಂತ ಹೇಳಿ ಅದರ ನಿರ್ದೇಶಕಿಯಾಗಿ ಇವಾಗ ಕಾರ್ಯವನ್ನು ಕೈಗೆ ತಗೊಂಡಿದ್ದೇನೆ. ಅನನ್ಯ ಸಂಸ್ಥೆಯ ಒಳಗಿಲ್ಲದೆ ಇದ್ರೂ ಕೂಡ ಕಳೆದ 28 ವರ್ಷದಿಂದಲೂ ಕೂಡ ಡಾಕ್ಟರ್ ಆರ್ ವಿ ರಾಘವೇಂದ್ರ ಅವರ ಜೊತೆಗೆ ಅನನ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತೇನೆ. ಮತ್ತು ಗಾಯನ ಸಮಾಜದ ಎಕ್ಸ್ಪರ್ಟ್ಸ್ ಕಮಿಟಿಯಲ್ಲಿ ಇದ್ದೇನೆ. ಪರಿಷತ್ತಿನ ಎಕ್ಸ್ಪರ್ಟ್ಸ್ ಕಮಿಟಿ ಚೇರ್ಮನ್ ಆಗಿ ಅದರ 50ನೇ ವರ್ಷದ ವಾರ್ಷಿಕ ಸಮ್ಮೇಳನದಲ್ಲಿ ಕಾರ್ಯನಿರ್ವಾಹ ಮಾಡಿದ್ದೇನೆ. ಹಾಗೆ ಇನ್ನೊಂದು 2-4 ಸಂಸ್ಥೆಗಳು. ಇದರ ಪಟ್ಟಿಯೇ ಒಂದಿಷ್ಟು ಉದ್ದ ಇದೆ. ಅಲ್ಲ, ಯಾರಾದರೂ ಏನಾದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇದಕ್ಕೇನಾದರೂ ಒಂದು ಬೌದ್ಧಿಕವಾಗಿ, ನಮಗಿನ್ನೇನಿಲ್ಲ ಕೆಲಸ ಮಾಡೋಕ್ಕೆ ಬರಲ್ಲ, ಬೌದ್ಧಿಕವಾಗಿ ಏನಾದರೂ ವಿಚಾರಗಳಿದ್ದು ತಿಳಿಸೋಕ್ಕಾಗತ್ತೆ ಅಂತ ಕೇಳಿದ್ರೆ ಅವರು ಏನಾದ್ರು ಕೇಳಿದಾಗ ಖಂಡಿತ ನನಗೆ ತೋಚಿದ್ದು ನನ್ನ ಅಲ್ಪಮತಿಗೆ ಏನು ಹೊಳೆಯುತ್ತೆ ಅದನ್ನು ಹೇಳ್ತೇನೆ. ಅಷ್ಟೇ ನಾ ಮಾಡ್ತಾ ಇರೋದು. ದೊಡ್ಡದಾದೇನೂ ಇಲ್ಲ. ಆ ಥರ ಕೊಡುಗೆ ಸಂಸ್ಥೆಗಳಿಗೇನು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕಾಗಲ್ಲ. ಕೊಡುಗೆ ಇಲ್ಲದೆಯೇ ಇಷ್ಟು ಜನ ನಿಮ್ಮನ್ನು ಖಂಡಿತ. ಅದು ನಿಮ್ಮ ಮೇಡಮ್ ಅವರು ಅಂದರೆ ಹೇಗೆ ಒಂದಿಷ್ಟು ಜೇನು ಎಲ್ಲರೂ ಬಿದ್ದಿದ್ರೆ ಎಲ್ಲ ಇರುವೆಗಳು ಗೊತ್ತುಗಳು ಎಲ್ಲ ಬಂದು ಮುತ್ಕೊಳುತ್ತವೋ ಹಾಗೆ ಅವರು ಒಂದು ಸಿಹಿಯ ಒಂದು ಪೂರ್ತಿ ಇದು ಉಂಡೆ ಇದ್ದಂಗೆ. ಯಾರು ಶಿಷ್ಯರಾಗಲಿ, ಸಹ ಕಲಾವಿದರಾಗಲಿ, ರಸಿಕರಾಗಲಿ, ಯಾರೇ ಆಗಲಿ ಅಥವಾ ಸುಮ್ಮನೆ ಜನತೆಯೇ ಆಗಲಿ, ಅವ್ರಿಗೆ ಸಂಗೀತಗಾರರು ಒಂದು ಗೊತ್ತಿಲ್ಲದೇ ಇದ್ದರು ಅವ್ರನ್ನ ಹೀಗೆ ಬಂದು ಮುತ್ಕೊಳ್ಳೋದು, ಅವರ ಪ್ರೀತಿ ವಾತ್ಸಲ್ಯ ಎಲ್ಲರನ್ನೂ ಒಂದಾಗಿ ಕಾಣುವಂಥದ್ದು. ಒಂದು ಆಗಲೇ ಮಮವನ್ನು ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಹಾಗೆ ಒಂದು ಚೂರು ನಾನು ಎಲ್ಲೋ ಒಂದು ದೊಡ್ಡ ವಿದುಷಿ ಇವರನ್ನು ಅದು ಎಲ್ಲೂ ನಮಗೆ ಅವರ ಜೊತೆ ಅನ್ಕಂಫರ್ಟಬಲ್ ಅನ್ನಿಸೋದೇ ಇಲ್ಲ ಯಾರಿಗೇ ಆಗಲಿ. ಐ ಡೋಂಟ್ ನೋ. ಅದೆಲ್ಲ ನೀವು ಹೇಳಿದ್ರಲ್ಲ ಜೇನಿನ ಹನಿ ಅಂತ, ಅಷ್ಟೇ. ಜೇನು ಗೂಡುಗಳು ಎಷ್ಟೊಂದು ಇದೆಯಲ್ಲ, ಅಲ್ಲಿಂದ ಒಂದು ತೊಟ್ಟು ಬಿದ್ದಿದೆ ಅಂತ ಅಂದ್ಕೋಬಹುದು. ಅದರಲ್ಲಿ ಆ ತೊಟ್ಟು ಗುರುಗಳೆಲ್ಲ ಅವರೆಲ್ಲ ಜೇನು ಗೂಡುಗಳು. ಅವರು ಎಷ್ಟೆಷ್ಟು ಅಲ್ಲಿಂದ ಒಂದು ಹನಿ, ಆ ಹನಿ ನಾವು ಸಿಗ್ತಿದೆ ನಮಗೆ ತಗೊಳಕ್ಕೆ. ನೀವು ಗೂಡಂತೆಯೇ ಇದ್ದೀರಾ ಮೇಡಮ್. ಕಡೆಯದ್ದಾಗಿ ಪ್ರಶಸ್ತಿಗಳು ನಿಮಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ, ಅಥವಾ ಏನು ಬರಬೇಕು ಅಂತ ನಿಮಗೆ ಅಪೇಕ್ಷೆ ಇದೆ? ಪ್ರಶಸ್ತಿಗಳು ಬರಬೇಕು ಅನ್ನೋ ಕಲ್ಪನೆ ಕೂಡ ಇಲ್ಲ ಯಾವ ಕಾಲಕ್ಕೂ. ನಾನು ಅಂದ್ಕೊಳ್ತೀನಿ, ನಿಜವಾದ ಕಲಾವಿದರು ಯಾರೂ ಕೂಡ ಪ್ರಶಸ್ತಿಯ ಹಿಂದೆ ಹೋಗಕೂಡ್ದು, ಹೋಗಿಲ್ಲ. ಅದಾಗಿ ಏನಾದರೂ ಬರುತ್ತೆ. ಪ್ರಶಸ್ತಿ, ಗೌರವ, ಸನ್ಮಾನ, ಪುರಸ್ಕಾರ, ಮರ್ಯಾದೆ ಇದೆಲ್ಲ ಯಾರಿಗೆ ಮಾಡ್ತಾರೆ? ಕಲೆಯ ಬಗೆಗೆ ಗೌರವ ಇದ್ದು,
ಅದರಲ್ಲಿ ಏನೋ ಒಂದು ಕೆಲಸ ನಡೀತಾ ಇದೆ ಅಂತ ಅದನ್ನು ಗುರುತಿಸುವಂತಹ ಸಹೃದಯ ಶ್ರೋತೃಗಳು ಮತ್ತು ಸಂಸ್ಥೆಗಳು, ಸಂಘಗಳು, ವ್ಯಕ್ತಿಗಳು, ಸರ್ಕಾರ ಎಲ್ಲವೂ ಇಂಥ ಜನರಿಂದ ಕೂಡಿರುವಂತಹ ಒಂದು ವ್ಯವಸ್ಥೆ ಏನಿದೆ ಅದು ಇಂಥ ಕಾರ್ಯವನ್ನು ಮಾಡುತ್ತೆ. ಗುರುತಿಸಿ ನೀವು ಈ ಥರ ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದೀರಾ, ಮುಂದುವರಿಸಿ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಅದು ಸಂತೋಷ ಖಂಡಿತ ಕೊಡುತ್ತೆ. ಓ, ಹಾಗಾದರೆ ಐ ಆಮ್ ಆನ್ ದ ಟ್ರ್ಯಾಕ್, ನಾನೇನೋ ಒಂದು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇನೆ, ಇವರೆಲ್ಲ ಹೌದು ಅಂತ ಇದ್ದಾರೆ ಅಂದ ಮೇಲೆ ಇದನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು, ಇನ್ನಷ್ಟು ಜವಾಬ್ದಾರಿಯುತವಾಗಿ ಮಾಡಬೇಕು, ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅನ್ನುವ ಪ್ರೇರಣೆಯಾಗಿಯೇ ಅದನ್ನು ಸ್ವೀಕರಿಸ್ತೇನೆ ನಾನು. ಅದನ್ನು ಹಾಗೆ ಸ್ವೀಕರಿಸಬೇಕು ಅನ್ನೋದು ನನ್ನ ಭಾವನೆ. ಪ್ರಶಸ್ತಿ ಹಾಗಾಗಿ ನನಗೆ ಆ ಪ್ರಶಸ್ತಿ ಪುರಸ್ಕಾರಗಳು ಅವರ ಒಂದು ಅತ್ಯಂತ ಆರ್ದ್ರವಾದ ಭಾವದ ಪ್ರತೀಕವಾಗಿ ನನ್ನ ಕಡೆಗೆ ಬಂದಿದೆಯೇ ಹೊರತು ಅದನ್ನು ಗರ್ವದಿಂದ ಮೆರೆಸ್ಕೊಳ್ಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಇರಿಸ್ಕೊಳ್ತೇನೆ, ಪ್ರೀತಿಯಿಂದ ಇರಿಸ್ಕೋತೇನೆ, ವಿನಯದಿಂದ ಸ್ವೀಕರಿಸ್ತೇನೆ, ಇರಿಸ್ಕೊಳ್ತೀನಿ, ಮೆರೆಸ್ಕೋಬಾರ್ದು ಅಂತ ಈ ಪದವನ್ನು ನಾನು ಯಾವಾಗಲೂ ನನಗೆ ನಾನೇ ಹೇಳ್ಕೊಳ್ತೇನೆ. ಆದರೆ ಡಾಕ್ಟರ್ ಸತ್ಯವತಿ ಅಂತ ಹಾಕ್ತಾರೆ, ಅದನ್ನು ನಾನು ಒಪ್ಕೊಂಡಿದ್ದೀನಿ, ಡಾಕ್ಟರ್ ಟಿ ಎಸ್ ಸತ್ಯವತಿ ಅಂತ. ಯಾಕೆ ಅಂದರೆ ಡಾಕ್ಟ್ರೇಟನ್ನು ನಾನೇ ಬಯಸಿ ನನಗೆ ಬೇಕು ಅಂತ ಹೇಳಿ ಒಂದು ಸಂಶೋಧನೆ ಮಾಡಿ ನನಗೆ ಪ್ರಿಯವಾದ ವಿಷಯದಲ್ಲಿ ಒಂದು ಮಹಾಪ್ರಬಂಧವನ್ನು ರಚಿಸಿ ಅದನ್ನು ತಜ್ಞರಿಗೆ ಕೊಟ್ಟು ಅದರ ಮೌಲ್ಯಮಾಪನ ಮಾಡಿಸಿಕೊಂಡು ನನಗೆ ಬೇಕು ಅಂತ ತರಿಸ್ಕೊಂಡಿರುವಂತಹ ಒಂದು ಪದವಿ ಅದು. ಹಾಗಾಗಿ ಇದು ನಾನು ಪಡೆದುಕೊಂಡದ್ದು, ಮಿಕ್ಕಿದ್ದೆಲ್ಲ ಪ್ರಶಸ್ತಿ ಬೇರೆಯವರು ಕೊಟ್ಟದ್ದು, ಆ ದಾನ, ಅವರ ಪ್ರೀತಿಯಿಂದ ಕೊಟ್ಟ ದಾನ ಅದು. ಅದನ್ನು ಬಹಳ ಗೌರವ ಭಾವದಿಂದ ಸ್ವೀಕರಿಸಬೇಕು. ಇದು ನನಗೆ ಪ್ರಶಸ್ತಿಗಳ ಬಗ್ಗೆ ಇರುವಂತಹ ತುಂಬ ಸ್ಪಷ್ಟವಾದ ಕಲ್ಪನೆ. ಕಡೆಯದ್ದಾಗಿ ಒಂದು 2 ನಿಮಿಷ ಯೂಶಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಶಿಷ್ಯರನ್ನು ಕೂರಿಸಿ ನಿಮ್ಮ ಅನುಭವವನ್ನು ಹೇಳಿ ಮೇಡಮ್ ಬಗ್ಗೆ ಅಂತ ಹೇಳ್ತೀವಿ. ಇವತ್ತು ನಾನು ತುಂಬ ಸ್ವಾರ್ಥಿ, ನಾನೇ ಮೇಡಮ್ ಬಗ್ಗೆ ಒಂದು ನನ್ನ ಅನುಭವವನ್ನು ಒಂದು 2 ನಿಮಿಷ ಹೇಳಿ ಮೇಡಮ್ಗೂ ಪಾಪ ಬಿಡುವಿಲ್ಲದ ಸಮಯದಲ್ಲಿ ಇಷ್ಟು ಸಮಯ ಕೊಟ್ಟಿದ್ದಾರೆ ನಮಗೆ. ನಾವು ವಿದ್ಯಾರ್ಥಿಗಳಾಗಿ ನೋಡಿದಾಗ ಮೇಡಮ್ಮಲ್ಲಿ ಕಣ್ಣು ಕೈ ಕಾಲು ಕಾಣೋದೇ ಇಲ್ಲ, ಒಂದು ವಿದ್ಯೆಯ ಒಂದು ರಾಶಿಯಂತೆ ಕಾಣ್ತಾರೆ. ಎಲ್ಲಿಂದ ತಗೋಬೇಕು, ಏನನ್ನು ತಗೋಬೇಕು, ಏನನ್ನು ಬಿಡಬೇಕು ಅನ್ನೋದೇ ಒಂದು ದೊಡ್ಡ ಇದು. ಅವರು ಹೇಳ್ತಾ ಹೋದರೆ ನೋಡಿ ಬಿಸಿಲು ಹೇಗೆ ಬರ್ತಾ ಇದೆ, ಹಾಗೆ ಪ್ರಕಾಶ ಅಷ್ಟು ಇರುತ್ತೆ. ಆ್ಯಂಡ್ ಎನಿ ವರ್ಡ್ ಶಿ ಸೇಸ್ ಆರ್ ಎನಿ ಲೈನ್ಸ್ ಶಿ ಸೇಸ್ ಈಸ್ ನಾಟ್ ಮೀನಿಂಗ್ಲೆಸ್. ಸುಮ್ಮನೆ ಹೇಳೋ ಅಂಥ ವಾಕ್ಯವೇ ಇರಲ್ಲ. ಪಾಠ ಬಿಟ್ಟು ನಾವು ಸುಮ್ಮನೆ ಅವ್ರ ಜೊತೆ ಓಡಾಡುವಾಗಲೂ ಎಲ್ಲವೂ ಪಾಠವೇ ನಮಗೆ. ನಾನು ತುಂಬ ಕಲಿತಿರೋದು ಅವರಿಂದ ಅಂದರೆ ಜೀವನವನ್ನು ನಡೆಸೋದು, ಇನ್ನೊಂದು ವ್ಯಕ್ತಿಯನ್ನು ಹೇಗೆ ಕಾಣಬೇಕು, ಇನ್ನೊಬ್ಬರಿಗೆ ಹೇಗೆ ಮರ್ಯಾದೆ ಕೊಡು. ಯಾರನ್ನೂ ಅವರು ಇಂದಿವರೆಗೂ ನಾನು ಏಕವಚನದಲ್ಲಿ ಕರೆಯೋದು ಅವನು ಅವಳು ನಾನು ಜೀವನದಲ್ಲೇ ನಾನು ಕೇಳಿಲ್ಲ. ಆತ ಎಷ್ಟು ಚೆನ್ನಾಗಿ ಹಾಡ್ತಾರೆ, ಆಕೆ ಇನ್ನೊಂದು ಸ್ವಲ್ಪ ಹಾಡಬಹುದು, ಅದು ಏನೋ ಒಂದು 12 ವರ್ಷದ ಮಗು ಆಗಿರುತ್ತೆ, ಆಕೆ ಅಂತಲೇ ಹೇಳ್ತಾರೆ ಹೊರತು ಅವಳು ಹಿಂಗೆ ಹಾಡಿದ್ಲು ಅಂತ ಯಾವತ್ತೂ ಹೇಳಲ್ಲ. ಅದು ಒಂದೊಂದು ಆ ವ್ಯಕ್ತಿಗೆ ಕೊಡುವಂತಹ ಬೆಲೆ, ಅವರ ಶಿಷ್ಯರಿಗೆ ಅವರು ಕೊಡುವಂತಹ ಪ್ರೀತಿ, ವಾತ್ಸಲ್ಯ, ಮತ್ತು ಅವರಲ್ಲಿ ಇರುವಂತಹ ಒಂದು ನಿಧಿ, ಸಂಗೀತವಾಗಲಿ ಸಾಹಿತ್ಯವಾಗಲಿ. ನಾನು ಸಾಹಿತ್ಯದ ಬಗ್ಗೆ ಹೆಚ್ಚು ಹೇಳ್ತೀನಿ, ಯಾಕೆಂದರೆ ನಮಗವರು ಅಭಿಜ್ಞಾನ ಶಾಕುಂತಳ, ಬಾಣನ ಕಾದಂಬರಿ, ಸ್ವಪ್ನವಾಸವದತ್ತ, ಮತ್ತು ಮೇಘದೂತ, ಇತ್ತೀಚೆಗೆ ತಾನೇ ದೂತಘಟೋತ್ಕಚ, ಇದು ಎಲ್ಲವನ್ನೂ ನಮಗೆ ಪಾಠ ಮಾಡಿದ್ದಾರೆ. ಆಶ್ಚರ್ಯ ಅಂದರೆ ಅವರು ಹೇಗೋ ನೃತ್ಯ ವಿದುಷಿ ಸತ್ಯವತಿ ಮೇಡಮ್ ಆಗಬೇಕಾಗಿತ್ತು, ಬಹುಶಃ ಸಂಗೀತ ವಿದುಷಿ ಸತ್ಯವತಿಯವರು ಆಗೋಗಿದ್ದಾರೆ. ಒಂದು ಶಕುಂತಳೆಯ ಪಾತ್ರವನ್ನು ಹೇಳುವಾಗ ಆ ಡೈಲಾಗು ನಾವು ಅಲ್ಲಿ ನೋಡ್ತಿರ್ತೀವಿ. ಆ ಒಂದು ನಾಟಕವನ್ನು ನಾವು ಬರೀ ಕೇಳಿಸ್ಕೊಳ್ಳಲ್ಲ. ಶಕುಂತಳೆ ಅಲ್ಲಿ ಇರ್ತಾಳೆ, ಓ ಶಕುಂತಳೆ ಅಷ್ಟೇನಾ ಅಂದರೆ ದುಷ್ಯಂತನ ಪಾತ್ರ ಮಾಡಿದ್ರೆ ದುಷ್ಯಂತ ಇರ್ತಾನೆ, ಒಬ್ಬ ವೃದ್ಧ ತಾಪಸಿಯ ಪಾತ್ರ ಮಾಡಿದ್ರೆ ವೃದ್ಧ ತಾಪಸಿ ಇರ್ತಾಳೆ, ಒಬ್ಬ ಈ ವಿದೂಷಕನ ಪಾತ್ರ ಮಾಡಿದ್ರೆ ವಿದೂಷಕ ಇರ್ತಾನಲ್ಲಿ. ಅದು ಪೂರ್ತಿ ಮೋನೋ ಆ್ಯಕ್ಟ್ ಅಂತೀವಲ್ಲ, ಎಲ್ಲವನ್ನೂ ಅವರೊಬ್ಬರೇ ನಮ್ಮ ಕಣ್ಣು ಮುಂದೆ ನಾವು ಅಯ್ಯೋ ನಾವು ಡ್ಯಾನ್ಸ್ ಮಾಡಬೇಕಾ ಇದ್ರ ಮೇಲೆ ಅನಿಸುತ್ತೆ. ಅಷ್ಟು ಸೊಗಸಾಗಿ
ಪಾಠ ಮಾಡ್ತಾರೆ. ಯಾಕೆಂದರೆ ಅವರು ಯಾರಿಗೋ ಪಾಠ ಮಾಡಬೇಕು ಅಂತಲ್ಲ, ಅವರು ಅಷ್ಟು ಇನ್ವಾಲ್ವ್ ಆಗಿ ಅವರ ಆನಂದ ಪಡ್ತಿರೋದ್ರಲ್ಲಿ ಒಂದು ಭಾಗವನ್ನು ನಾವು ಪಡ್ಕೋತೀವಿ. ಮತ್ತು ಅವರು ಮಹಾಪ್ರಬಂಧದ ಬಗ್ಗೆ ಅದೇ ಒಂದು ಸಂಚಿಕೆಯಾಗಿ ತರಬಹುದು. ಆ ಮಾನಸೋಲ್ಲಾಸವನ್ನು ಅವರು ಮಾಡಿರುವಂತಹ ಅದರ ಸಂಶೋಧನೆ ಕೆಲಸ ಅದು ಅಪಾರ. ಅದಕ್ಕೆ ಇನ್ನೊಂದು ಅನ್ಯಾದೃಶ. ಅದನ್ನು ಓದಿ ಎಷ್ಟು ಜನಕ್ಕೆ ಅದರಿಂದ ಪ್ರಯೋಜನ ಪಡ್ಕೊಳಕ್ಕಾಗತ್ತೋ ಪಡ್ಕೋಬೇಕು. ಮತ್ತು ಶಿ ಈಸ್ ನೋನ್ ಫಾರ್ ಹರ್ ಕಾನ್ಸರ್ಟ್ಸ್, ಲೆಕ್ಡೆಮ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಎಷ್ಟು ಪ್ರೀತಿ ಅವ್ರಿಗೆ. ಆ್ಯಸ್ ಬ್ಲೆಸ್ಡ್ ಹರ್ ಸ್ಟೂಡೆಂಟ್ಸ್ ಆರ್, ಶಿ ಈಸ್ ಆಲ್ಸೋ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಅ ಗುಡ್ ಬ್ಯಾಂಡ್ ಆಫ್ ಸ್ಟೂಡೆಂಟ್ಸ್. ಅಷ್ಟು ಪ್ರೀತಿ ಮೇಡಮ್ ಮೇಲೆ, ಅದು ನನಗೆ ತುಂಬ ಖುಷಿಯಾಗುತ್ತೆ. ಎಲ್ಲ ಕಡೆ ಒಬ್ಬರಲ್ಲಿ ಒಬ್ಬರಿಗೆ ಮನಸ್ತಾಪ ಇರುತ್ತೆ, ದ್ವೇಷಗಳಿರುತ್ತೆ. ಇಲ್ಲಿ ಒಬ್ರಿಗೆ ಒಬ್ಬರು ಎಷ್ಟು ಒಡ ಹುಟ್ಟಿದ ಸಿಸ್ಟರ್ಸ್ ಥರ ಅವರು ಅಷ್ಟು ಖುಷಿಯಾಗಿ ಒಬ್ರಿಗೊಬ್ರು ಪ್ರೋತ್ಸಾಹ ಕೊಡೋದು. ಒಂದು ಗುರುಗಳದ್ದು ಏನು ಒಂದು 10 ನಿಮಿಷ ಮಾತಿರಲಿ, ಎಲ್ಲ ಓಡ್ಬರ್ತಾವೆ, ಮೇಡಮ್ ಮಾತಾಡ್ತಿದ್ದಾರೆ ನಾಳೆ ಅಂತ. ಆ ಅಭಿಮಾನ, ಗೌರವ, ವಿಶ್ವಾಸ, ಇಟ್ ಈಸ್ ಅ ಪರಸ್ಪರ. ಅದು ಅವರಿಂದ ಏನು ಕೊಡ್ತಾರೋ ಅವರು, ನಾವು ಅದನ್ನು ಅದೇ ಮನೋಭಾವನೆ ನಮಗೆ ಬರೋದು. ಮೇಡಮ್, ಇಷ್ಟು ಹೊತ್ತು ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಎಲ್ಲ ಸತ್ಕಾರ್ಯದಲ್ಲಿ ವಿನಿಯೋಗ ಅಷ್ಟೇ ಸಮಯ, ಒಂದು ಕ್ಷಣವೂ ವೇಸ್ಟ್ ಮಾಡಲ್ಲ. ಅಂತಹ ಸಮಯದಲ್ಲಿ ನಾವು ಬೆಳಗ್ಗೆ ನೀವು ಕೊಟ್ಟಿದ್ದು ಉಪ್ಪಿಟ್ಟು ತಿಂದು ಚೆನ್ನಾಗಿ ಕೂತ್ಕೊಂಡ್ವಿ. ಈಗಾಗಲೇ ಬಿಸಿಲು ಏರ್ತಿದೆ, ಆದರೆ ಸಮಯ ಹೋಗಿದ್ದು ಮಾತ್ರ ಖಂಡಿತ ಗೊತ್ತಾಗಲಿಲ್ಲ. ಅಯ್ಯೋ ಮುಗಿಸ್ಬೇಕಾ, ಇಷ್ಟು ಆಗೋಯ್ತಾ ಅಂತ ಅನ್ನಿಸ್ತಿದೆ. ನಿಮಗೆ ನಾನು ಹೇಗೆ ಅವರೇ ಹೇಳೋವಂಥದ್ದು, ನಾನು ಹೇಳೋದೆಲ್ಲ ಅಂಜಲಿ ಪರಮಾಮುದ್ರ, ಇಷ್ಟು ಮಾತ್ರ ಹೇಳೋದು. ತುಂಬ ಸಂತೋಷಪಟ್ಟಿದ್ದೇನೆ ನಾನು. ನಿಮ್ಮ ಈ ಸತ್ಕಾರ್ಯ ಹೀಗೆ ಮುಂದುವರಿಲಿ. ನಿಮ್ಮ ಮತ್ತು ಕೀರ್ತಿಯ ಈ ಪ್ರಯತ್ನ ಸತ್ಕೀರ್ತಿಯನ್ನು ಪಡೀಲಿ, ಯಶೋವಂತರಾಗಿ ಅಂತ ಮನಸಾ ಹಾರೈಸ್ತೇನಪ್ಪ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಮತ್ತೊಂದು ಸಂಚಿಕೆಯಲ್ಲಿ ಎಲ್ಲ ಭೇಟಿಯಾಗೋಣ. ಇಂತಹ ಅಸಾಧಾರಣ ಕಲಾವಿದರನ್ನು ಪದೇ ಪದೇ ನೋಡಿ ನಾವು ಉತ್ಸಾಹವನ್ನು ತುಂಬಿಕೊಳ್ಳೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಮಸ್ಕಾರ.